ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ನೆನಪು ಅದೇ ಕಸ್ತೂರಿಯು ಮನಕ್ಕೆ ಮೋದವ ನೀಡಿದೆ. ಪಡೆದೆವು ನಿನ್ನಿಂದ ಎಲ್ಲವ, ಪಡೆಯುವುದೇನು ಇಲ್ಲವೋ. ಕಣ್ಣಿಂದ ಪ್ರೀತಿಯಾಗಲೇ, ಕಣ್ಣಿಂದ ಪ್ರೀತಿಯಾಗಲೇ, ಮಳೆಯುವಾಗಿ ಸುರಿದಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ಈ ನೆನಪು ಗಂಗಾ ಜಲವು ಜಲದಿ ಮನದ ಪಾಪ ತೊಳೆದಿದೆ. ಮುಖದಿ ಹೊಳಪು ಮೂಡಿದೆ, ಖುಷಿಯ ಹೂವು ಅರಳಿದೆ. ಇದೇ ಸಂಜೀವನಿ ಬೂಟಿಯು, ಇದೇ ಸಂಜೀವನಿ ಬೂಟಿಯು, ಜೀವನವ ದಾನ ನೀಡಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 22/1/2021. मीठे बच्चे, तुम बाप के पास आए हो रिफ्रेश होने. बाप और वर्षे को याद करो तो सदा रिफ्रेश रहेंगे. ಬಾಬಾ ತಿಳಿಸಿದರೆ, ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬಂದಿದ್ದೀರಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಇದರಿಂದ ಸದಾ ರಿಫ್ರೆಶ್ ಆಗಿರುತ್ತೀರಿ. ಪ್ರಶ್ನೆ: समझदार बच्चों की मुख्य निशानी क्या होगी? ಬುದ್ಧಿವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು? उत्तर: जो समझदार है उन्हें अपार खुशी होगी. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅವರಿಗೆ ಅಪಾರವಾದ ಖುಷಿ ಇರುತ್ತದೆ. ಜ್ಞಾನ ಸರಿಯಾಗಿ ಅರ್ಥ ಆಯಿತು, ತಿಳುವಳಿಕೆ ಬಂತು ಅಂದರೆ ಅದರ ಮುಖ್ಯ ಲಕ್ಷಣ
ಅಪಾರ ಖುಷಿ ಇರ್ತದೆ. ಅಗರ್ ಖುಷಿ ನಹಿ ತೋ ಬುದ್ಧು ಹೈ. ಒಂದು ವೇಳೆ ಖುಷಿ ಇಲ್ಲವೆಂದರೆ ಅವರು ಮಂದ ಬುದ್ಧಿಗಳಾಗಿದ್ದಾರೆ. ಸಮಜ್ದಾರ್ ಅರ್ಥಾತ್ ಇನ್ನೊಂದು ಲಕ್ಷಣ. ಯಾರು ಬುದ್ಧಿವಂತರು ಅಂದರೆ ಅರ್ಥಾತ್ ಪಾರಸ್ ಬುದ್ಧಿ ಬನ್ನೇವಾಲೆ. ಬುದ್ಧಿವಂತರು ಅಂದರೆ ಪಾರಸ್ ಬುದ್ಧಿಯವರು ಅಂತ ಅರ್ಥ. ಶ್ರೇಷ್ಠ ಬುದ್ಧಿ, ಶುದ್ಧ ಬುದ್ಧಿ ಉಳ್ಳವರು, ಸತ್ಯ ಬುದ್ಧಿ ಉಳ್ಳವರು ಅವರಿಗೇನೆ ಬಾಬಾ ಸಮಜ್ದಾರ್ ಬುದ್ಧಿವಂತರು ಅಂತ ಹೇಳ್ತಾರೆ. वो दूसरों को भी पारस ಬುದ್ಧಿ बनाएंगे. ಯಾರು ಪಾರಸ್ ಬುದ್ಧಿ ಉಳ್ಳವರಿದ್ದಾರೆ ಅವರು ಅನ್ಯರನ್ನೂ ಸಹ ಪಾರಸ್ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಇನ್ನೊಂದು ಲಕ್ಷಣ ಸಮಜ್ದಾರ್ ರೂಹಾನಿ ಸರ್ವಿಸ್ ಮೇ ಬ್ಯುಸಿ रहेंगे. ಬುದ್ಧಿವಂತ ಮಕ್ಕಳು ಆತ್ಮಿಕ ಸೇವೆಯಲ್ಲಿ ಸದಾ ನಿರತರಾಗಿರ್ತಾರೆ, ಬ್ಯುಸಿಯಾಗಿರ್ತಾರೆ. ಬಾಪ್ ಕಾ ಪರಿಚಯ ದೇನೆ ಬಿಗರ್ ರಹ ನಹಿ ಸಕೆಂಗೆ. ತಂದೆಯ ಪರಿಚಯ ಕೊಡದೆ ಅವರಿಗೆ ಇರಲು ಸಾಧ್ಯವೇ ಇಲ್ಲ. ಇವೆಲ್ಲವೂ ಸಹ ಬುದ್ಧಿವಂತ ಮಕ್ಕಳ ಲಕ್ಷಣಗಳು. ಓಂ ಶಾಂತಿ. बाप बैठ समझाते हैं या दादा भी समझते हैं क्योंकि बाप बैठ दादा द्वारा समझाते हैं. ಇಲ್ಲಿ ಶಿವಬಾಬಾ ಶಿವ ತಂದೆ ಕುಳಿತು ನಾವು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ದಾದಾ ಬ್ರಹ್ಮ ಬಾಬಾ ಅವರು ಸಹ ತಿಳ್ಕೊಳ್ಳುವಂತವ್ರೆ. ಅವರ ಮೂಲಕ ಶಿವಬಾಬಾ ಅಥವಾ ಶಿವ ತಂದೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ತುಮ್ ಜೈಸೆ ಸಮಜ್ತೆ ಹೋ ವೈಸೆ ದಾದಾ ಭಿ ಸಮಜ್ತೆ ಹೇ. ನಾವು ಹೇಗೆ ತಿಳ್ಕೊಳ್ತಾ ಇದ್ದೇವೋ ದಾದಾ ಬ್ರಹ್ಮ ಬಾಬಾ ಅವರು ಸಹ ತಿಳ್ಕೊಳ್ಳುವಂತವ್ರೆ. ಆದ್ರೆ ಈ ದಾದಾ ಏನಿದ್ದಾರೆ ಇವರಿಗೆ ಭಗವಂತ ಅಂತ ಹೇಳಲು ಸಾಧ್ಯ ಇಲ್ಲ. ಇಲ್ಲಿ ಭಗವಾನ್ ಒಬ್ರೆ, ಭಗವಂತ ಒಬ್ರೆ, ಅವರದ್ದೇ ಭಗವಾನ್ ವಾಚ್. ಬಾಪ್ ಮುಖ್ಯ ಕ್ಯಾ ಸಮಜಾತೆ ಹೇ. ಈ ಭಗವಾನ್ ವಾಚ್ ಅನ್ನುವಾಗ ಇಲ್ಲಿ ಮುಖ್ಯ ಮಾತನ್ನ ಏನ್ ತಿಳಿಸಿಕೊಡ್ತಾ ಇದ್ದಾರೆ ಶಿವಬಾಬಾ ನಮಗೆ? ಕಿ ದೇಹಿ ಅಭಿಮಾನಿ ಬನ. ಇಲ್ಲಿ ಮುಖ್ಯ ಮಾತು ಯಾವುದು? ಆತ್ಮಾಭಿಮಾನಿಗಳಾಗಿ. ಕ್ಯೂ ಕರ್ತೆ ಹೇ? ಯಾಕೆ ಶಿವಬಾಬಾ ಆತ್ಮಾಭಿಮಾನಿಯಾಗಿ ಅಂತ ಹೇಳ್ತಾರೆ? ಯಾಕೆಂದ್ರೆ अपने को आत्मा समझने से हम पतित पावन परमपिता परमात्मा से पावन बनने वाले हैं. ನಮ್ಮನ್ನ ಆತ್ಮ ಅಂತ ತಿಳಿದು ಪತಿತ ಪಾವನ ಪರಂಪಿತ ಪರಮಾತ್ಮನ ನೆನಪಿನಿಂದಲೇ ನಾವು ಪಾವನರಾಗಬೇಕು. ಹಾಗಾಗಿ ಬಾಬಾ ಹೇಳ್ತಾರೆ ಆತ್ಮಾಭಿಮಾನಿಗಳಾಗಿ. ಇದು ಬುದ್ಧಿಯಲ್ಲಿ ಜ್ಞಾನ ಅಂತೂ ಇದೆ. ಈಗ ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಜಗತ್ತಿನವರು ಪರಮಾತ್ಮ ದೇವ್ರೆ ಭಗವಂತ ಎಷ್ಟು ಕೂಗ್ತಾ ಇದ್ದಾರೆ, ಕರಿತಾ ಇದ್ದಾರೆ, ಮೊರೆ ಇಡ್ತಾ ಇದ್ದಾರೆ. ಪುಕಾರ್ತೆ ಹೇ ಹಮ್ ಪತಿತ ಹೇ, ನಾವು ಪತಿತರಾಗಿದ್ದೀವಿ, ನಾವು ದುಃಖಿಯಾಗಿದ್ದೀವಿ, ನಾವು ಬಂಧನದಲ್ಲಿದ್ದೀವಿ, ಕರಿತಾ ಇದ್ದಾರೆ. ನೈ ದುನಿಯಾ ಪಾವನ್ ಜರೂರ್ ಹಿ ಹೋಗಿನಾ. ಈಗ ಪತಿತರಾಗಿದ್ದಾರೆ, ಈ ಜಗತ್ತು ಪತಿತ ಆಗಿದೆ ಅಂದ್ಮೇಲೆ ಹೊಸ ಜಗತ್ತು, ಪಾವನ ಜಗತ್ತು ಒಂದು ಸಮಯದಲ್ಲಿ ಇರಲೇಬೇಕಿತ್ತಲ್ಲ. ಹೊಸ ಜಗತ್ತನ್ನ ಸ್ಥಾಪನೆ ಮಾಡುವಂತವ್ರು ಯಾರು? ಸ್ಥಾಪನೆ ಕರ್ನಿವಲ್ಲ ಬಾಪ್ ಹೇ. ಹೊಸ ಜಗತ್ತನ್ನ ಸ್ಥಾಪನೆ ಮಾಡುವಂತವರು ತಂದೆಯಾಗಿದ್ದಾರೆ. ಅವರಿಗೇನೆ ಪತಿತ ಪಾವನ ತಂದೆ ಅಂತ ಕರೆಯಲಾಗ್ತದೆ. ಪತಿತ ಪಾವನ್ ಸಾತ್ ಮೇ ಉನ್ಕೋ ಬಾಪ್ ಕರ್ತೆ ಹೇ. ಪತಿತ ಪಾವನ ಯಾರಿದ್ದಾರೋ ಅವರಿಗೇನೆ ಜೊತೆಯಲ್ಲಿ ನಾವು ತಂದೆ ಅಂತನೂ ಕರೀಬಹುದು. ಬಾಪ್ ಕೋ ಆತ್ಮಯೇ ಬುಲಾತಿ ಹೇ. ಹಾಗಾದ್ರೆ ಆ ತಂದೆಯನ್ನ ಕರೆಯುವಂತವ್ರು ಯಾರು? ಪುಕಾರ್ತೆ ಹೇ, ಕೂಗ್ತಾ ಇದ್ದಾರೆ, ಕರಿತಾ ಇದ್ದಾರೆ, ಮೊರೆ ಇಡ್ತಾರೆ. ಹಾಗಾದ್ರೆ ಆ ಕರೆಯುವಂತವ್ರು ಯಾರು? ಆತ್ಮಯೇ ಬುಲಾತಿ ಹೇ. ಶರೀರ ಅಲ್ಲ ಕರೆಯೋದು, ಆತ್ಮ ಕರೀತಾ ಇದೆ. ಆದ್ರೆ ಶರೀರದ ಮೂಲಕ ನಾವೆಲ್ಲ ಆತ್ಮರಿಗೆ ತಂದೆ, ಪಾರಲೌಕಿಕ ತಂದೆ ಶಿವಬಾಬಾ ಆಗಿದ್ದಾರೆ. ಅವರೇ ಪತಿತ ಪಾವನ. ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಹೊಸ ಜಗತ್ತು, ಇನ್ನೊಂದು ಕಡೆ ಹಳೆಯ ಜಗತ್ತು, ಇದಂತೂ ತಿಳ್ಕೊಳ್ಬೋದಲ್ಲ. ऐसे भी बुद्धू हैं जो समझते हैं हमको सुख अपार है. ಕೆಲವರು ಮಂದ ಬುದ್ಧಿ ಉಳ್ಳವರು ಸಹ ಇರ್ತಾರೆ. ಕೆಲವರು ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ನಾವಂತೂ ಸುಖದಲ್ಲೇ ಇದ್ದೀವಿ, ಬೇಕಾದಷ್ಟು ಸುಖ ಇದೆ. ಹಮ್ ತೋ ಜೈಸೆ ಸ್ವರ್ಗ ಮೇ ಬೇಟೆ ಹೇ. ಮತ್ತೇನ್ ಸ್ವರ್ಗ ಬರ್ತದೆ? ನಾವಂತೂ ಸ್ವರ್ಗದಲ್ಲೇ ಕುತ್ಕೊಂಡಿದ್ದೀವಿ. ಪರಂತು ಯೇ ಭಿ ಸಮಜ್ನಾ ಚಾಹಿಯೇ ಕಿ ಕಲಿಯುಗಕ್ಕೂ ಕವಿ ಸ್ವರ್ಗ ಕಹ ನಹೀ ಸಕ್ತೆ. ಇದನ್ನ ತಿಳ್ಕೊಳ್ಬೇಕಲ್ಲ. ಕಲಿಯುಗಕ್ಕೆ, ಈ ಕಲಹದ ಯುಗ, ಈ ದುಃಖದ ಯುಗಕ್ಕೆ ಸ್ವರ್ಗ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಇದರ ಹೆಸರೇನು? ಕಲಿಯುಗ, ಕಲಹದ ಯುಗ, ಪುರಾಣಿ ದುನಿಯಾ, ಹಳೆ ಜಗತ್ತು, ಪತಿತ ಜಗತ್ತು. ವ್ಯತ್ಯಾಸ ಅಂತೂ ಇದೆ ಅಲ್ವಾ? ಯಾವುದ್ರ ವ್ಯತ್ಯಾಸ? ಸತ್ಯಯುಗ ಸುಖಧಾಮಕ್ಕೂ
ಈ ದುಃಖಧಾಮ ಕಲಿಯುಗಕ್ಕೂ ಬಹಳ ವ್ಯತ್ಯಾಸ ಇದೆ. ಆದರೆ ಕೆಲವು ಮನುಷ್ಯರ ಬುದ್ಧಿಯಲ್ಲಿ ಈ ಜ್ಞಾನ ನಿಲ್ಲುವುದಿಲ್ಲ. ಯಾಕೆಂದ್ರೆ ಬುದ್ಧಿ ಅಥವಾ ಅವಸ್ಥೆ ಏನಾಗ್ಬಿಟ್ಟಿದೆ, ಜಡ್ಜಡೀಭೂತ್ ಅವಸ್ಥಾ ಹೇ, ಪೂರ್ತಿ ಜಡ್ಜಡೀಭೂತ್ ಅವಸ್ಥೆ, ತಮೋಪ್ರಧಾನ ಅವಸ್ಥೆ ಇದೆ. ಲೌಕಿಕದಲ್ಲಿ ಅಥವಾ ಭೌತಿಕ ಶಿಕ್ಷಣದಲ್ಲಿ, ಶಾಲೆ ಕಾಲೇಜಲ್ಲಿರ್ಬೋದು, ಸರಿಯಾಗಿ ಓದದೇ ಇರುವಂತ ಮಕ್ಕಳನ್ನು ನೋಡುವಾಗ ಕೆಲವೊಮ್ಮೆ ಹೇಳ್ತಾರಲ್ಲ, ಎಂತ ಮಂದ ಬುದ್ಧಿ, ತುಮ್ ತೋ ಪತ್ತರ್ ಬುದ್ಧಿ ಹೋ. ಶಿಕ್ಷಕರು ಕೆಲವೊಮ್ಮೆ ಅವರ ತಂದೆ ತಾಯಿ ಬೈತಾರೆ, ಎಷ್ಟು ಕಲ್ಲು ಬುದ್ಧಿ ಇದೆ, ಎಷ್ಟು ಮಂದ ಬುದ್ಧಿ ಇದೆ. ಬಾಬಾ भी लिखते हैं तुम्हारे समझते नहीं है, क्योंकि दूसरों को समझाते नहीं है. ಕೆಲವರು ತಿಳ್ಕೊಳಂಗಿಲ್ಲ, ಬೇರೆಯವರಿಗೂ ಸರಿಯಾಗಿ ತಿಳಿಸುವುದಿಲ್ಲ. ಖುದ್ ಪಾರಸ್ ಬುದ್ಧಿ ಬಂತೆ ಹೇ ತೋ ದೂಸರೆ ಕೋ ಭಿ ಬನಾನಾ ಚಾಹಿಯೆ. ತಾವು ಯಾರು ಸ್ವಯಂ ಪಾರಸ್ ಬುದ್ಧಿ ಉಳ್ಳವರಾಗ್ತಾರೋ ಅವರು ಅನ್ಯರನ್ನೂ ಸಹ ಪಾರಸ್ ಬುದ್ಧಿಯವರನ್ನಾಗಿ ಮಾಡಿಯೇ ಮಾಡ್ತಾರೆ. पुरुषार्थ तो ಮಾಡಲೇಬೇಕು. परंतु मनुष्यों की बुद्धि में आधा कल्प उल्टे अक्षर पड़े हैं तो वह भूलते नहीं हैं. ಈ ಮನುಷ್ಯರ ಬುದ್ಧಿಯಲ್ಲಿ ಅರ್ಧ ಕಲ್ಪ ಅಂದ್ರೆ ಎಲ್ಲಿಂದ, ದ್ವಾಪರದಿಂದ ಕಲಿಯುಗದವರೆಗೂ ಅನೇಕ ಮತಗಳು, ಅನೇಕ ಮಾತುಗಳು ಈ ರೀತಿ ಕೇಳಿ ಕೇಳಿ ಬಾಬಾ ಹೇಳ್ತಾರೆ, ಅವುಗಳನ್ನ ಮರೆಯುವುದೇ ಇಲ್ಲ. ಕೆಸೆ ಬುಲಾಯೆ, ಈಗ ಮರೆಸುವುದು ಹೆಂಗೆ, ಸತ್ಯದ ಅರ್ಥ ಮಾಡಿಸುವುದು ಹೆಂಗೆ. ಬುಲ್ವಾನೆ ಕಿ ತಾಕತ್ ಬಿ ಏಕ್ ಬಾಪ್ ಕೆ ಪಾಸ್ ಹಿ ಹೈ. ಆ ಮರೆಸುವಂತಹ ತಾಕತ್ತು ಒಬ್ಬ ತಂದೆ ಬಳಿಯೇ ಇದೆ. ಬಾಪ್ ಬಿಗರ್ ಯೇ ಜ್ಞಾನ ತೋ ಕೋಯಿ ದೇ ನಹೀ ಸಕ್ತೆ ಹೈ. ಈ ಸತ್ಯ ಜ್ಞಾನ, ಇಂತಹ ಶ್ರೇಷ್ಠ ಜ್ಞಾನ ತಂದೆ ವಿನಃ ಯಾರೂ ಕೊಡಲು ಸಾಧ್ಯ ಇಲ್ಲ. ಜಬ್ ತಕ್ ಜ್ಞಾನ ಸಾಗರ್ ಬಾಪ್ ಆಕರ್ ನ ಸುನಾಯೆ. ಸತ್ಯ ಗೊತ್ತಾಗೋದು ಯಾವಾಗ, ಎಲ್ಲಿಯ ತನಕ ಜ್ಞಾನ ಸಾಗರ ಬಂದು ಜ್ಞಾನ ಕೊಡುವುದಿಲ್ವೋ ಅಲ್ಲಿಯವರೆಗೂ ಸತ್ಯ ಏನಂತ ಗೊತ್ತಾಗೋದೇ ಇಲ್ಲ. ಬಾಬಾ ಹೇಳ್ತಾರೆ, ತಮೋ ಪ್ರಧಾನ ಜಗತ್ತು ಅಜ್ಞಾನಿ ಜಗತ್ತು, ಸತೋ ಪ್ರಧಾನ ಅಂದ್ರೆ ಅದು ದೈವಿ ಜಗತ್ತು. ವ್ಯತ್ಯಾಸ ಇದೆ ಅಲ್ವಾ? ಅಜ್ಞಾನಿ ಜಗತ್ತು ದೈವಿ ಜಗತ್ತಿಗೆ ಎಷ್ಟು ವ್ಯತ್ಯಾಸ ಇದೆ. ದೇವಿ ದೇವತೆಗಳು ಸಹ ಪುನರ್ಜನ್ಮವನ್ನ ಪಡ್ಕೊಳ್ತಾರೆ. ಸಮಯ ಬಿ ಫಿರ್ತಾ रहता है. ಕಾಲಚಕ್ರ ಉರುಳುತ್ತಾ ಉರುಳುತ್ತಾ ಪುನರ್ಜನ್ಮ ಪಡಿತಾ ಪಡಿತಾ ಯುಗ ಬದಲಾಗ್ತಾ ಹೋಗ್ತದೆ. ಬುದ್ಧಿ ಬಿ ಕಮ್ಜೋರ್ ಹೋತಿ ಜಾತಿ ಹೈ. ಬುದ್ಧಿ ಏನಾಗ್ತಾ ಬರ್ತದೆ, ದುರ್ಬಲ ಆಗ್ತದೆ, ಶಕ್ತಿಹೀನ ಆಗ್ತದೆ. बुद्धि का योग लगाने से जो ताकत मिले वो फिर खलास हो जाती है. ಈಗ ಸಂಗಮಯುಗದಲ್ಲಿ ನಾವೆಲ್ಲರೂ ಸಹ ಪರಂಪಿತ ಪರಮಾತ್ಮ ಪತಿತ ಪಾವನ ತಂದೆಯೊಂದಿಗೆ ಬುದ್ಧಿಯೋಗವನ್ನ ಜೋಡಿಸಿದಾಗ ಆತ್ಮನಲ್ಲಿ ಶಕ್ತಿ ತುಂಬಿಕೊಂಡ್ಬಿಡ್ತದೆ. ಆ ನಂತರ ದ್ವಾಪರದಿಂದ ಬುದ್ಧಿ ದುರ್ಬಲ ಆಗ್ತದೆ. ಸತೋ ಪ್ರಧಾನ, ನೆಕ್ಸ್ಟ್ ಸತೋ, ಆಮೇಲೆ ರಜೋ ಪ್ರಧಾನ, ತಮೋ ಪ್ರಧಾನ ಅವಸ್ಥೆಗೆ ಬರುವಾಗ ಬುದ್ಧಿ ಕಂಪ್ಲೀಟ್ ಆಗಿ ದುರ್ಬಲ ಆಗ್ತದೆ, ಶಕ್ತಿ ಸಮಾಪ್ತಿ ಆಗ್ಬಿಡ್ತದೆ. ಅಭಿ ತುಮ್ಕೋ ಬಾಪ್ ಸಮಜಾತೆ ಹೇ ತೋ ತುಮ್ ಕಿತ್ನೆ ರಿಫ್ರೆಶ್ ಹೋತೆ ಹೋ. ಈಗ ಲಾಸ್ಟ್ಗೆ ಬಂದೆವು, ಸಂಗಮ ಯುಗದಲ್ಲಿ ಬಂದು ನಿಂತಿದ್ದೇವೆ. ಈಗ ತಂದೆ ನಮ್ಗೆ ಇಷ್ಟೆಲ್ಲಾ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಕೇಳ್ತಾ ಕೇಳ್ತಾ ಹೋದಂತೆ ಎಷ್ಟು ರಿಫ್ರೆಶ್ ಆಗ್ಬಿಡುತ್ತೇವೆ ನಾವು. ತುಮ್ ರಿಫ್ರೆಶ್ ಥೇ और विश्राम में थे. बाप भी लिखते हैं ना, बच्चों आकर रिफ्रेश भी हो जाओ और विश्राम भी पाओ. ಇಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವೇನ್ ಮಾಡಿ, ಈ ಜ್ಞಾನವನ್ನ ಕೇಳ್ತಾ ಹೋದಂತೆ ರಿಫ್ರೆಶ್ ಆಗಿ ವಿಶ್ರಾಂತಿಯನ್ನ ಪಡ್ಕೊಳ್ಳಿ. ವಿಶ್ರಾಂತಿ ಅಂದ್ರೆ ಏನರ್ಥ? ರಿಫ್ರೆಶ್ ಹೋನೆ ಬಾದ್ ತುಮ್ ಸತ್ಯುಗ್ ಮೇ ವಿಶ್ರಾಂಪುರಿ ಮೇ ಜಾತೆ ಹೋ. ಈಗ ರಿಫ್ರೆಶ್ ಆದ ನಂತರ ಸತ್ಯುಗದಲ್ಲಿ ನಿಶ್ಚಿಂತ ವಿಶ್ರಾಂತಿಯಲ್ಲಿರ್ತೇವೆ, ಅದು ವಿಶ್ರಾಮಪುರಿ. ವಹಾ ತುಮ್ಕೋ ಬಹುತ್ ವಿಶ್ರಾಮ್ ಮಿಲ್ತಾ ಹೈ. ಅಲ್ಲಿ ಬಹಳಷ್ಟು ನಿಮ್ಗೇನ್ ಸಿಗ್ತದೆ, ವಿಶ್ರಾಂತಿ ಸಿಗ್ತದೆ. ವಹಾ ಎಲ್ಲಿಯದು? ಸತ್ಯಯುಗದಲ್ಲಿ ಸುಖ ಶಾಂತಿ ಸಂಪತ್ತಿ ಆದಿ ಸಬ್ ಕುಚ್ ತುಮ್ಕೋ ಮಿಲ್ತಾ ಹೈ. ಎಷ್ಟು ವಿಶ್ರಾಮ ಅಂದ್ರೆ ಸುಖ ಶಾಂತಿ ಸಂಪತ್ತು ಎಲ್ಲವೂ ಸಿಗ್ತದೆ ಸತ್ಯಯುಗದಲ್ಲಿ. तो बाबा के पास आते हैं रिफ्रेश होने, विश्राम पाने. रिफ्रेश भी शुबाबा करते हैं. ನಾವು ತಂದೆ ಬಳಿ ಹೋಗೋದೇ ಯಾಕೆ? ರಿಫ್ರೆಶ್ ಆಗಲು, ವಿಶ್ರಾಂತಿಯನ್ನ ಪಡೆಯಲು. ರಿಫ್ರೆಶ್ ಮಾಡುವಂತವ್ರು ಯಾರು ಇಲ್ಲಿ? ಮುರಳಿ ಹೇಳಿ ಜ್ಞಾನವನ್ನ ಕೊಡ್ತಾ ರಿಫ್ರೆಶ್ ಮಾಡುವಂತವ್ರು ಶುಬಾಬಾ. ವಿಶ್ರಾಮ್ ಬಿ ಬಾಬಾ ಕೆ ಪಾಸ್ ಲೇತೆ ಹೋ. ಇಲ್ಲಿ ವಿಶ್ರಾಂತಿ ಅಂದ್ರೆ ಅರ್ಥ ಏನು? ವಿಶ್ರಾಮ ಮಾನ ಶಾಂತ. ವಿಶ್ರಾಂತಿ ಅಂದ್ರೆ ಶಾಂತಿ. ತಕ್ ಕರ್ ವಿಶ್ರಾಮಿ ಹೋತೆ ಹೇನ. ಯಾವಾಗಾದ್ರೂ ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾದಾಗ ಏನ್ ಮಾಡ್ತಾರೆ? ವಿಶ್ರಾಂತಿಯನ್ನ ತಗೊಳ್ತಾರೆ. ಅದು ಶರೀರಕ್ಕಾಯ್ತು. ಈಗ ಆತ್ಮ ರಿಫ್ರೆಶ್ ಆಗ್ಬೇಕಲ್ಲ, ಆತ್ಮ ವಿಶ್ರಾಂತಿಯನ್ನ ಪಡ್ಕೊಳ್ಬೇಕಾದ್ರೆ ಶುಭಾಬನ ಬಳಿಯೇ ಬರಬೇಕು.
ದೇಹಕ್ಕೆ ಬೇಕಾಗಿರುವಂತಹ ಭೌತಿಕ ವಸ್ತು ಸಾಧನಗಳು, ರೋಟಿ ಕಪಡ ಮಕ, ಇವೆಲ್ಲ ಜಗತ್ತಿನಲ್ಲಿ ಭೌತಿಕ ಜಗತ್ತಿನಲ್ಲಿ ಸಿಗ್ತದೆ. ಆದರೆ ಆತ್ಮನಿಗೆ ಬೇಕಾಗಿರುವಂತಹ ಸರ್ವ ಪ್ರಾಪ್ತಿಗಳು ಒಬ್ಬ ಪರಂಪಿತ ಪರಮಾತ್ಮನಿಂದಲೇ ಪಡೆಯಲು ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ನಾವು ಬಂದಿರೋದೇ ರಿಫ್ರೆಶ್ ಆಗಲು. ನಮ್ಮನ್ನು ರಿಫ್ರೆಶ್ ಮಾಡ್ತಾ ಇರುವಂತವ್ರು ಯಾರು? ಶಿವಬಾಬಾ. उसमें तो रिफ्रेशमेंट की बात ही नहीं। यहाँ तुमको बाप रोज समझाते हैं तो तुम यहाँ आकर रिफ्रेश होते हो। ಪ್ರತಿನಿತ್ಯ ಬಾಬನ ಮುರಳಿ ಮಹಾವಾಕ್ಯ ಭಗವಾನ್ ವಾಚ್ ಕೇಳ್ತಾ ಕೇಳ್ತಾ ಹೋದಂತೆ ಎಷ್ಟು ರಿಫ್ರೆಶ್ ಆಗ್ಬಿಡ್ತೇವೆ. ನೆನಪಿನಿಂದ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತಾ ಇದ್ದೇವೆ. ಸತೋ ಪ್ರಧಾನ್ ಬನ್ನೆ ಕೇಳಿ ಹಿ ತುಮ್ ಯಹಾ ಆತೆ ಹೋ. ಇಷ್ಟೆಲ್ಲಾ ಜ್ಞಾನ ಕೇಳ್ತಾ ಇರೋದು ಆತ್ಮ ಸತೋ ಪ್ರಧಾನ ಆಗ್ಬೇಕು. उसके लिए क्या पुरुषार्थ है? ಹಾಗಾದ್ರೆ ಈಗ ಜ್ಞಾನ ಕೇಳ್ತಾ ಕೇಳ್ತಾ ರಿಫ್ರೆಶ್ ಆಗ್ಬಿಡ್ತೇವೆ. ಬುದ್ಧಿ ಫ್ರೆಶ್ ಆಗ್ತದೆ, ಆತ್ಮಿಕವಾಗಿ ರಿಫ್ರೆಶ್ಮೆಂಟ್ ಆಗ್ತದೆ. ಆದರೆ ಆತ್ಮ ಸತೋ ಪ್ರಧಾನ ಆಗ್ಬೇಕಾದ್ರೆ ಏನ್ ಪುರುಷಾರ್ಥ ಮಾಡಬೇಕು? ಅದಕ್ಕೊಂದೇ ಪುರುಷಾರ್ಥ. ಮೀಟೆ ಮೀಟೆ ಬಚ್ಚೆ, ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಬಾಪ್ಕೋ ಯಾದ್ ಕರೋ, ನನ್ನೊಬ್ಬನನ್ನೇ ನೆನಪು ಮಾಡಿ. ಬಾಪ್ನೆ ಸಾರಿ ಶಿಕ್ಷಾ ತೋ ದಿ ಹೈ. ಏನು ಶಿಕ್ಷಣ ಕೊಡಬೇಕೋ ಮಕ್ಕಳಿಗೆ ಬಾಬಾ ಎಲ್ಲಾ ಶಿಕ್ಷಣ ಕೊಟ್ಟಾಯ್ತು. ಸೃಷ್ಟಿ ಚಕ್ರ ಕೇಸೆ ಫಿರ್ತಾ ಹೇ, ಈ ಸೃಷ್ಟಿ ಚಕ್ರ ಹೇಗೆ ಸುತ್ತಿ ಬರ್ತದೆ. ತುಮಕೋ ವಿಶ್ರಾಮ್ ಕೇಸೆ ಮಿಲ್ತಾ ಹೇ. ಪರಂಧಾಮದಲ್ಲಿ ಅಂತೂ ಆತ್ಮ ಕಂಪ್ಲೀಟ್ ವಿಶ್ರಾಂತಿಲಿರ್ತದೆ. ಇಲ್ಲಿ ವಿಶ್ರಾಂತಿ ಅಂದ್ರೆ ಅರ್ಥ ಏನು? ಶಾಂತಿ. ಅವ್ರ ಕೊಯ್ ಬಿ ಯ ಬಾತೆ ನಿಹಿ ಚಾಂತೆ ತೋ ಉನ್ಹೋಂಕೋ ಬಿ ಸಮಜಾನಾ ಚಾಹಿ. ಈ ಜ್ಞಾನ, ಈ ಮಾತುಗಳು ಯಾರಿಗೆ ಗೊತ್ತಿಲ್ಲ ಅವರಿಗೂ ಸಹ ನೀವು ತಿಳಿಸ್ಕೊಡ್ಬೇಕು. ಆಗ ಅವ್ರು ಏನಾಗ್ಬಿಡ್ತಾರೆ? ರಿಫ್ರೆಶ್ ಆಗ್ತಾರೆ. ಯಾರು ಕೇಳ್ತಾರೋ ಅವರು ರಿಫ್ರೆಶ್ ಆಗ್ತಾರೆ. ಆದ್ರೆ ಅನೇಕರನ್ನ ರಿಫ್ರೆಶ್ ಮಾಡುವುದು, ಅನೇಕರಿಗೆ ಸಂದೇಶ ಕೊಡುವುದು ಇದು ನಮ್ಮ ಕರ್ತವ್ಯ. ಅವಿನಾಶಿ ರಿಫ್ರೆಶ್ ಹೋನಾ ಹೇ. ಅಲ್ಲಿ ಭೌತಿಕ ಜಗತ್ನಲ್ಲಿ ಏನೋ ಸ್ವಲ್ಪ ಸಮಯಕ್ಕಾಗಿ ರಿಫ್ರೆಶ್ಮೆಂಟ್ ಸಿಗ್ಬೋದು ಕೆಲವೊಂದು ಸ್ಥಳಗಳಲ್ಲಿ. ಆದರೆ ಇಲ್ಲಿ ನಮಗೆ ಸಿಗುವಂತ ರಿಫ್ರೆಶ್ಮೆಂಟ್ ಅವಿನಾಶಿ. ಅವಿನಾಶಿ ವಿಶ್ರಾಮ್ ಪಾನ ಹೇ. ರಿಫ್ರೆಶ್ಮೆಂಟ್ ಇರ್ಬೋದು ಅಥವಾ ಶಾಂತಿ ಇರ್ಬೋದು. ಇಲ್ಲಿ ಏನ್ ಪ್ರಾಪ್ತಿ ಮಾಡಿಕೊಂಡ್ರೂ ಸಹ ಅದು ಅವಿನಾಶಿ. ಹಾಗಾದ್ರೆ ಇಂತಹ ಶ್ರೇಷ್ಠ ಸತ್ಯ ಸಂದೇಶವನ್ನ ಎಲ್ಲರಿಗೂ ಕೊಡಿ. ಸಬ್ಕೋ ಯ ಪೈಗಾಮ್ ದೋ, ಯಹಿ ಯಾದ್ ದಿಲಾನಾ ಹೇ. ಮತ್ತೊಂದು ಏನ್ ನೆನಪು ಮಾಡಿಸ್ಬೇಕು ಎಲ್ಲರಿಗೂ? ಬಾಪ್ಕೋ ಔರ್ ವರ್ಷೆಕೋ ಯಾದ್ ಕರೋ. ತಂದೆಯನ್ನ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅಂತ ಹೇಳಿ ಎಲ್ಲರಿಗೂ. ಹೇತೋ ಬಹುತ್ ಸಹಜ ಬಾತ್. ಇದು ಬಹಳ ಸಹಜ ಮಾತಿದೆ. ಬೇಹದ್ದಿನ ತಂದೆ ಈಗ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸ್ವರ್ಗದ ರಚಯಿತ ಆಗಿದ್ದಾರೆ. ಸ್ವರ್ಗದ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ನಾವೀಗ ಸಂಗಮ ಯುಗದಲ್ಲಿದ್ದೇವೆ. ಮಾಯಕ್ಕೆ ಶಾಪ್ ಅವ್ರ ಬಾಪ್ಗೆ ವರ್ಷೆಕೋ ತುಮ್ ಜಾನ್ತೆ ಹೋ. ಮಾಯೆ ಅಂದ್ರೆ ಪಂಚವಿಕಾರ. ಮನುಷ್ಯ ಪಂಚ ವಿಕಾರಗಳಿಗೆ ವಶನಾಗಿ ಏನೆಲ್ಲ ವಿಕರ್ಮ ಮಾಡ್ತಾನೆ, ಆ ವಿಕರ್ಮದ ಪ್ರತಿಫಲವೇ ದುಃಖ. ಅದಕ್ಕೇನೆ ಮಾಯೆಯ ಶಾಪ ಅಂತ ಹೇಳಲಾಗ್ತದೆ. ಇನ್ನು ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗ್ತಾ ಇದೆ. ಶ್ರೇಷ್ಠ ಪ್ರಾಪ್ತಿ, ಜನ್ಮ ಜನ್ಮಾಂತರಕ್ಕಾಗಿ ಭಾಗ್ಯ ಪ್ರಾಪ್ತಿ ಆಗ್ತಾ ಇದೆ. ಇದು ತಂದೆಯ ಆಸ್ತಿ. ಒಂದು ಕಡೆ ಮಾಯೆ ವಿಕಾರಗಳ ಶಾಪ ಇದೆ, ಇನ್ನೊಂದು ಕಡೆ ತಂದೆಯ ಆಸ್ತಿ. ಇವೆರಡರ ಬಗ್ಗೆನೂ ಸಹ ನಮಗೆ ಗೊತ್ತಾಗಿದೆ. ಜಬ್ ಮಾಯಾ ರಾವಣ ಕ ಶಾಪ ಮಿಲ್ತಾ ಹೇ. ಹಾಗಾದ್ರೆ ಶಾಪ ಅದು ಹೇಗೆ? ಮಾಯಾ ರಾವಣ ಪಂಚವಿಕಾರಗಳ ಶಾಪದಿಂದ ಪವಿತ್ರತಾ ಬಿ ಖತಮ್, ಸುಖ ಶಾಂತಿ ಬಿ ಖತಮ್, ತೋ ಧನ್ ಬಿ ಖತಮ್ ಹೋ ಜಾತಾ ಹೇ. ಎಷ್ಟು ಹಾನಿ ಇದೆ ಆ ಶಾಪ. ಮಾಯಾ ರಾವಣ ಪಂಚವಿಕಾರಗಳ ಶಾಪದಿಂದ ಪವಿತ್ರತೆ ಸಮಾಪ್ತಿ, ಸುಖ ಶಾಂತಿ ಸಮಾಪ್ತಿ, ಧನ ಸಂಪತ್ತು ಎಲ್ಲವೂ ಸಮಾಪ್ತಿ ಆಗ್ತದೆ. ಹೀಗೆ ನಿಧಾನವಾಗಿ ಕಡಿಮೆ ಆಗ್ತಾ ಆಗ್ತಾ ಆತ್ಮದಲ್ಲಿ ಶಕ್ತಿನೇ ಉಳಿಯುವುದಿಲ್ಲ. ಒಬ್ಬಿ ಬಾಪ್ನೆ ಸಮಜಾಯ ಹೇ. ಈಗ ಲಾಸ್ಟಿಗೆ ಯಾವ ಸ್ಥಿತಿ ಗತಿಗೆ ಬಂದು ತಲುಪಿದೆ ಆತ್ಮನ ಅವಸ್ಥೆ ಅನ್ನೋದನ್ನು ಸಹ ತಂದೆ ಬಂದು ತಿಳಿಸಿಕೊಡ್ತಾ ಇದ್ದಾರೆ. ಕಿತ್ತನೆ ಜನ್ಮ ಲಗ್ತೆ ಹೇ. ಜನ್ಮ ಜನ್ಮ ಪಡಿತಾ ಪಡಿತಾ ಆತ್ಮ ಎಷ್ಟು ಶಕ್ತಿಹೀನ ಆಯ್ತು, ಶಕ್ತಿ ಕ್ಷೀಣಿಸ್ತಾ ಬಂತು. ದುಃಖಧಾಮೆ ಕೋಯಿ ವಿಶ್ರಾಮ್ ತೋಡಿ ಹೋಗ್ತಾ ಹೇ. ಈ ದುಃಖಧಾಮ, ಈ ದುಃಖ ಸಾಗರದಲ್ಲಿ ಏನಾದ್ರೂ ವಿಶ್ರಾಂತಿ ಇದೆನಾ ಅಂದ್ರೆ ಶಾಂತಿ ಇದೆನಾ? ಸುಖಧಾಮದಲ್ಲಿ ಅಲ್ಲಿ ಹೇಗಿರ್ಬೋದು? ಈ ದುಃಖಧಾಮದಲ್ಲಂತೂ ವಿಶ್ರಾಂತಿ ಶಾಂತಿ ಏನೂ ಇಲ್ಲ. ಸುಖಧಾಮ್ ಮೇ ವಿಶ್ರಾಮ್ ಹಿ ವಿಶ್ರಾಮ್ ಹೇ. ಹಾಗಾದ್ರೆ ಸುಖಧಾಮ ಹೇಗಿರ್ಬೋದು? ಅಲ್ಲಿ ಕೇವಲ ಶಾಂತಿಯೇ ಶಾಂತಿ. ಶಾಂತಿ ಇದೆ ಅಂದ್ಮೇಲೆ ಅಲ್ಲಿ ಸುಖವೂ ಇದೆ, ಸಂಪತ್ತು ಸಮೃದ್ಧಿ ಎಲ್ಲವೂ ಇದೆ. ಮನುಷ್ಯ ತೋ ಕಿತ್ನಾ ತಕ್ತೆ ಹೇ. ಮನುಷ್ಯರೆಷ್ಟು ಸುಸ್ತಾಗ್ಬಿಟ್ಟಿದ್ದಾರೆ.
ಕೆಲಸ ಮಾಡಿ ಸುಸ್ತು ಅಷ್ಟೇ ಅಲ್ಲ, ಆತ್ಮ ಜನ್ಮ ಜನ್ಮಾಂತರ ದುಃಖ ನೋವು ಬಂಧನಗಳಿಂದ ಕರ್ಮ ಲೆಕ್ಕಗಳಿಂದ ಎಷ್ಟು ಸುಸ್ತಾಗ್ಬಿಟ್ಟಿದೆ. ಜನ್ಮ ಜನ್ಮಾಂತರ ಥಕಾ ದೇತಿ है। यह भी अब तुमको बाप समझाते हैं। नए नए आते हैं तो कितना समझाया जाता है। ಹೊಸಬರಿಗೆಲ್ಲ ಬಾಬಾ ಎಷ್ಟೆಲ್ಲಾ ನಾಲೆಜ್ ಅನ್ನ ಕೊಡ್ತಾ ಇರ್ತಾರೆ, ಎಷ್ಟೋ ಮಾತುಗಳನ್ನ ಅನೇಕ ಬಾರಿ ತಿಳಿಸ್ತಾನೆ ಇರ್ತಾರೆ. ಹರೇಕ್ ಬಾತ್ ಪರ್ ಮನುಷ್ಯ ಬಹುತ್ ಸೋಚ್ತೆ ಹೈ. ಕೆಲವು ಮಾತುಗಳ ಬಗ್ಗೆ ಮನುಷ್ಯರು ಬಹಳ ಯೋಚಿಸ್ತಾರೆ. ಸಮಜ್ತೆ ಹೈ ಕಹಾ ಜಾದೂ ನ ಹೋ, ಎಲ್ಲಿ ಜಾದೂ ಮಾಡಿಬಿಡುತ್ತಾರೆ ಅಂತ ಕೆಲವರ ವಿಚಾರ. ಅರೆ ತುಮ್ ಕಹತೆ ಹೋ ಜಾದೂಗರ್, ಬಾಬಾ ಹೇಳ್ತಾರೆ ನೀವು ನನಗೆ ಜಾದೂಗರ್ ಅಂತಾನೆ ಹೇಳ್ತೀರಲ್ವಾ. ಭಕ್ತಿಯಲ್ಲಿ ಒಂದು ಹಾಡಿದೆ, ಜಾದೂಗರನೋ ನೀನು ಸೋಜುಗಾರನೋ. ಎಷ್ಟೆಲ್ಲಾ ಮಹಿಮೆನ ಮಾಡ್ತೀರಿ. ತೋ ಮೈ ಬಿ ಕಹತಾ ಹೂಂ ಜಾದೂಗರ್ ಹೂಂ. ಹಾಗಾದ್ರೆ ನಾನು ಹೇಳ್ತಾ ಇದ್ದೀನಿ ಈಗ ನಾನು ಜಾದೂಗರ್. ಏನ್ ಜಾದೂ ಮಾಡ್ತಾರೆ ಬಾಬಾ? ಮನುಷ್ಯರಿಗೆ ಭಯ, ಎಲ್ಲಿ ಜಾದೂ ಮಾಡ್ತಾರೆ ಅಂತ ಹೇಳಿ. ಅರೆ ನೀವು ನನಗೆ ಮಹಿಮೆ ಮಾಡಿದಿರಲ್ಲ ಜಾದೂಗರ ಅಂತ ಹೇಳಿ. ಪರಂತು ಜಾದೂ ಕೋಯಿ ವ ನಹಿ ಹೈ ಜೋ ಬೇಡ್ ಬಕ್ರಿ ಆದಿ ಬನಾ ದೇಂಗೆ. ಇದು ಕೊಯ್ ಮೇಕೆಯನ್ನಾಗಿ ಮಾಡುವಂತಹ ಜಾದೂ ಅಲ್ಲ. ಜಾನ್ವರ್ ತೋ ನಹಿ ಹೇ ನಾ, ಪ್ರಾಣಿಗಳಂತೂ ಇಲ್ಲಲ್ಲ. ಯ ಬುದ್ಧಿ ಸೆ ಸಮಜಾ ಜಾತಾ ಹೈ. ಇಲ್ಲಿ ಪ್ರತಿಯೊಂದು ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಮಾತು ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಚಂಡಿಕಾ ಕಾ ಕಿತ್ನಾ ಮೇಲ ಲಗ್ತಾ ಹೈ, ಪೂಛೋ ವ ಕೌನ್ ಥಿ. ಭಕ್ತಿಯಲ್ಲಿ ಚಂಡಿಕಾ ದೇವಿಯ ಎಷ್ಟೊಂದು ಮೇಳಗಳಾಗ್ತವೆ. ನೀವು ಹೋಗಿ ಕೇಳಿ ಯಾರಾಗಿದ್ರು ಅವರು. ತೋ ಕಹೆಂಗೆ ದೇವಿ, ಅವರು ದೇವಿ ಅಂತ ಹೇಳ್ತಾರೆ. ಅಬ್ ಐಸಾ ನಾಮ್ ತು ವಹಾ ಹೋತಾ ನಹಿ. ಈ ರೀತಿಯಾದಂತಹ ಹೆಸರುಗಳು ಸತ್ಯುಗದಲ್ಲಿ ಇಲ್ಲ. ಚಂಡಿಕಾ ಈ ರೀತಿ ಹೆಸರುಗಳು ಇರುವುದಿಲ್ಲ. ಸತ್ಯುಗದಲ್ಲಿ ಹೇಗಿರ್ತವೆ ಹೆಸರುಗಳು? ಸತ್ಯುಗ ಮೇ ತೋ ಸದೈವ ಶುಭ ನಾಮ್ ಹೋತಾ ಹೇ. ಸತ್ಯುಗದಲ್ಲಿ ಸದಾ ಶುಭ ಹೆಸರುಗಳೇ ಇರ್ತವೆ. ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಎಷ್ಟು ಶುಭ ಇದೆ. ಹೆಸರು ಕೇಳುವಾಗನೇ ಎಷ್ಟು ಶುಭ ಅನಿಸ್ತದೆ. ಶ್ರೀ ಅಂತಂದ್ರೆ ಶ್ರೇಷ್ಠ. ಸತ್ಯುಗಿ ಸಂಪ್ರದಾಯಕ್ಕೆ ಶ್ರೇಷ್ಠ ಸಂಪ್ರದಾಯ ಅಂತ ಹೇಳಲಾಗ್ತದೆ. ಕಲಿಯುಗಿ ಸಂಪ್ರದಾಯ ಬಾಬಾ ಹೇಳ್ತಾರೆ ವಿಶೇಷ ಸಂಪ್ರದಾಯಕ್ಕೋ ಶ್ರೇಷ್ಠ ಕೇಸೆ ಕಹೆಂಗೆ. ಎಲ್ಲಿ ಪವಿತ್ರತೆ ಇದೆನೋ ಅಲ್ಲಿ ಶ್ರೇಷ್ಠತೆ ಇದೆ. ಕಲಿಯುಗಿ ವಿಕಾರಿ ಸಂಪ್ರದಾಯಕ್ಕೆ ಶ್ರೇಷ್ಠ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಶ್ರೀ ಅಂದ್ರೆ ಶ್ರೇಷ್ಠ. अभी के मनुष्य तो श्रेष्ठ है नहीं. गायन भी है ना, मनुष्य से देवता, फिर देवता से मनुष्य बनते हैं क्योंकि 5 ವಿಕಾರೊಂ में जाते हैं. ಈಗ ಮನುಷ್ಯರಿಂದ ದೇವತೆಗಳಾಗಬೇಕು. ಆದ್ರೆ ದೇವತೆಗಳು ಮತ್ತೆ ಪುನಃ ಮನುಷ್ಯರು ಹೇಗಾಗ್ತಾರೆ? ಯಾಕೆಂದ್ರೆ 5 ವಿಕಾರಗಳ ಪ್ರವೇಶತೆ ಆಗ್ತದೆ ದ್ವಾಪರದ ನಂತರ. ರಾವಣ ರಾಜ್ಯದಲ್ಲಿ ದೇವತೆಗಳು ಯಾರು ಇಲ್ಲ. ಸಬ್ ಮನುಷ್ಯ ಹಿ ಮನುಷ್ಯ ಹೇ, ಎಲ್ಲರೂ ಮನುಷ್ಯರೇ. ಆದ್ರೆ ಸತ್ಯುಗಿ ಜಗತ್ನಲ್ಲಿ ವಹಾ ಹೇ ದೇವತಾಯಿ, ಅಲ್ಲಿ ಎಲ್ಲರೂ ಸಹ ದೇವತೆಗಳು. ಹಾಗಾಗಿ ಆ ಜಗತ್ತು, ಆ ಪ್ರಪಂಚಕ್ಕೆ ದೈವಿ ಪ್ರಪಂಚ ಅಂತ ಹೇಳಲಾಗ್ತದೆ. ಇಸ್ಕೋ ಹ್ಯೂಮನ್ ವರ್ಲ್ಡ್ ಕಹಾ ಜಾತಾ ಹೈ. ಇದು ಮಾನವ ಜಗತ್ತು. ಈ ಸಾಕಾರ ಸೃಷ್ಟಿ ಇದು ಮಾನವ ಜಗತ್ತು, ಅದು ದೈವಿ ಜಗತ್ತು. ಡಿಟಿ ವರ್ಲ್ಡ್ ಕೋ ದಿನ್ ಕಹಾ ಜಾತಾ ಹೈ. ದೈವಿ ಜಗತ್ತಿಗೆ ದಿನವೆಂದು ಹೇಳಲಾಗ್ತದೆ. ಹ್ಯೂಮನ್ ವರ್ಲ್ಡ್ ಮಾನವ ಜಗತ್ತಿಗೆ ಏನಂತ ಹೇಳಲಾಗ್ತದೆ? ಇದು ಅಜ್ಞಾನ ಅಂಧಕಾರ. ದಿನ್ ಸೋಚ್ರೇಕೋ ಕಹಾ ಜಾತಾ ಹೈ, ಪ್ರಕಾಶಕ್ಕೆ ದಿನವೆಂದು ಹೇಳಲಾಗ್ತದೆ. ಅಜ್ಞಾನ ಅಂಧಕಾರಕ್ಕೆ ರಾತ್ರಿ ಅಂತ ಹೇಳಲಾಗ್ತದೆ. ಇಲ್ಲಿ ಕತ್ತಲು ಅಂದ್ರೆ ಅಜ್ಞಾನದ ಅಂಧಕಾರ. ಇದಂತೂ ವ್ಯತ್ಯಾಸ ತಮಗೆ ಗೊತ್ತಾಗಿದೆ. ತುಮ್ ಸಮಜ್ತೆ ಹೋ ಹಮ್ ಪಹಲೆ ಕುಚ್ ಬಿ ನಹಿ ಜಾನ್ತೆ ಥೆ. ಈ ಯಾವ ಜ್ಞಾನದ ರಹಸ್ಯ ನಮಗೆ ಮೊದಲು ಗೊತ್ತೇ ಇರಲಿಲ್ಲ. ಅಭಿ ಸಬ್ ಬಾತೆ ಬುದ್ಧಿ ಮೇ ಹೇ. ಈಗೆಲ್ಲಾ ಮಾತುಗಳು ಸಹ ಬುದ್ಧಿಯಲ್ಲಿ ಇವೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಬಿ ಪಹಲೆ ನಾಸ್ತಿಕ್ ಥೆ. ಏನೂ ಗೊತ್ತಿರಲಿಲ್ಲ. ತಂದೆ ಯಾರು ಎನ್ನುವಂತಹ ಯಥಾರ್ಥ ಪರಿಚಯ ಗೊತ್ತಿರಲಿಲ್ಲ. ಬೇಹದ್ ಕೆ ಬಾಪ್ ಕೋ ನಹಿ ಜಾನ್ತೆ ಥೆ. ಜಗತ್ತಿನ ಕೋಟಿ ಕೋಟಿ ಮನುಷ್ಯಾತ್ಮರ ತಂದೆ ಯಾರು, ಆ ತಂದೆಯ ಯಥಾರ್ಥ ಪರಿಚಯ ಗೊತ್ತಿರಲಿಲ್ಲ. ವ ಹೇ ಅಸುಲ್ ಅವಿನಾಶಿ ಬಾಪ್. ಆ ತಂದೆ ಯಾರು? ಎಲ್ಲ ಆತ್ಮರ ತಂದೆ, ಅವಿನಾಶಿ ತಂದೆ. तुम बच्चे जानते हो हम उस बेहद के बाप के बने हैं. ಈಗಂತಹ ಬೇಹದ್ದಿನ ಅವಿನಾಶಿ ತಂದೆ, ಸರ್ವ ಆತ್ಮರ ತಂದೆಯ ಮಕ್ಕಳು ನಾವಾಗಿದ್ದೇವೆ. ಜೋ ಕಬಿ ಜಲ್ತೆ ನಹಿ ಹೈ. ಆತ್ಮ ಎಂದಿಗೂ ಸಹ ಅದನ್ನ ಸುಡಲು ಸಾಧ್ಯ ಇಲ್ಲ. ಯಹಾ ತೋ ಸಬ್ ಜಲ್ತೆ ಹೈ, ರಾವಣ ಕೋ ಬಿ ಜಲಾತೆ ಹೈ. ಇಲ್ಲಿ ಕಣ್ಣಿ ಕಾಣುವಂತಹ ವಸ್ತುಗಳು ಅದೇನಾಗ್ತದೆ? ಒಂದು ದಿನ ನಾಶ ಆಗ್ತದೆ. ಭಕ್ತಿಯಲ್ಲಿ ಕೆಲವು ಸಂಪ್ರದಾಯಗಳಿದಾವೆ. ರಾವಣ ಏನ್ ಮಾಡ್ತಾರೆ? ಸುಟ್ಟು ಹಾಕ್ತಾರೆ.
फिर भी ಆತ್ಮ को तो कभी कोई जला नहीं सकते. ಏನೋ ಒಂದು ಮೂರ್ತಿಯನ್ನ ಮಾಡಿ ಸ್ಥೂಲ ವಸ್ತುಗಳನ್ನ ಸುಡಬಹುದು, ಆದ್ರೆ ಆತ್ಮನನ್ನ ಯಾರು ಎಂದಿಗೂ ಸುಡಲು ಸಾಧ್ಯವಿಲ್ಲ. तो बाप बच्चों को ये गुप्त ज्ञान सुनाते हैं. ಎಷ್ಟು ಗುಪ್ತವಾದ ಜ್ಞಾನವನ್ನ ಬಾಬಾ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದು ತಂದೆ ಬಳಿ ಮಾತ್ರ ಈ ಜ್ಞಾನ ಇದೆ. ಮತ್ತು ಆತ್ಮ, ನಾವು ಕೇಳುವಂತ ಈ ಜ್ಞಾನವೂ ಸಹ ಗುಪ್ತ, ಆತ್ಮನೂ ಗುಪ್ತ. आत्मा इस मुख द्वारा बोलती है, इसलिए बाप कहते हैं बच्चे देह अभिमानी मत बनो. ಬಾಬಾ ತಿಳಿಸಿಕೊಡ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ದೇಹ ಅಭಿಮಾನಿಗಳಾಗಬೇಡಿ. ಆತ್ಮಾಭಿಮಾನಿ ಬನೋ, नहीं तो जैसे उल्टे बन जाते हो. ಮನುಷ್ಯ ಇಷ್ಟೆಲ್ಲಾ ವಿಕರ್ಮಗಳನ್ನ ಮಾಡಲಿಕ್ಕೆ ಮುಖ್ಯ ಕಾರಣ ಏನು? ದೇಹಾಭಿಮಾನ. ತನ್ನನ್ನು ತಾನು ಅರಿಯದೇ ಇರುವ ಕಾರಣವೇ ಇಷ್ಟು ಮನುಷ್ಯ ದುಃಖಿಯಾಗಿರೋದು. ಈಗ ಬಾಬಾ ನಮಗೆ ನೆನಪು ಮಾಡಿಸ್ತಾರೆ, ಮಕ್ಕಳೇ ನೀವು ಆತ್ಮ ಆಗಿದ್ದೀರಿ, ನಿಮ್ಮನ್ನ ಆತ್ಮ ಅಂತ ತಿಳಿದುಕೊಳ್ಳಿ. ಅಪ್ನಿಗೂ ಆತ್ಮ ಭೂಲ್ ಜಾತೆ ಹೋ. ದೇಹ ಪ್ರಜ್ಞೆಯಲ್ಲಿ ಬಂದು ತಮ್ಮನ್ನ ಆತ್ಮ ಅಂತ ಮರ್ತು ಬಿಡ್ತೀರಿ. ನಾಟಕದ ರಹಸ್ಯವನ್ನ ಸರಿಯಾಗಿ ತಿಳಿದುಕೊಳ್ಬೇಕು. ಡ್ರಾಮಾ, ಈ ಸೃಷ್ಟಿ ನಾಟಕದಲ್ಲಿ ಏನೆಲ್ಲಾ ಪಾತ್ರ ನೋಂದಾವಣೆಯಾಗಿದೆಯೋ ಅದು ಮತ್ತೆ ಮತ್ತೆ ಪುನಃ ಪುನರಾವರ್ತನೆ ಆಗ್ತದೆ. ಇದು ಯಾರಿಗೂ ಸಹ ಈ ರಹಸ್ಯ ಗೊತ್ತೇ ಇಲ್ಲ. ಡ್ರಾಮಾನುಸಾರ ಸೆಕೆಂಡ್ ಬೈ ಸೆಕೆಂಡ್ कैसे ಚಲ್ತಾ रहता है. ಈ ಡ್ರಾಮಾದಲ್ಲಿ ಕ್ಷಣ ಪ್ರತಿ ಕ್ಷಣ ಹೇಗೆ ನಡೀತಾ ಇರ್ತದೆ ಇದು, ಈ ನಾಲೆಜ್ ಅಂತೂ ನಮ್ಮ ಬುದ್ಧಿಲಿ ಇರಬೇಕಲ್ಲ. ಒಬ್ಬ ಸ್ಟೇಜಿನ ಮೇಲೆ ಪಾತ್ರಧಾರಿ ಅಂದ್ರೆ ಅವರಿಗೆ ಡ್ರಾಮಾದ ರಹಸ್ಯ, ಡ್ರಾಮಾದ ಎಲ್ಲಾ ಸ್ಟೋರಿ ಗೊತ್ತಿರಬೇಕು. आसमान का कोई भी पार नहीं पा सकते हैं, धरती का पा सकते हैं. ಆಕಾಶದ ಅಂತ್ಯವನ್ನ ಯಾರೂ ಮುಟ್ಟಲು ಸಾಧ್ಯವಿಲ್ಲ. ಧರಣಿಯ ಅಂತ್ಯವನ್ನ ಮುಟ್ಟಬಹುದು. ಆಕಾಶ ಅಂದ್ರೆ ಅದು ಸೂಕ್ಷ್ಮ, ಧರಣಿ ಅಂದ್ರೆ ಇದು ಸ್ಥೂಲ. ಕೆಲವು ವಸ್ತುಗಳು ಕೆಲವೊಂದನ್ನ ನಾವು ಅಂತ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಬ್ಕಿ ಕತೆ ಬಿ ಹೇ ಆಕಾಶಿ ಆಕಾಶ, ಎಲ್ಲವೂ ಕಡೆ ಎಲ್ಲಾ ಏನಂತ ಹೇಳ್ತಾರೆ, ಆಕಾಶವೇ ಆಕಾಶ, ಅಂತ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪಾತಾಳ ಹಿ ಪಾತಾಳ ಹೇ ಅಂತ ಕೆಲವೊಂದು ಶಾಸ್ತ್ರದಲ್ಲೆಲ್ಲ ಕೇಳಿರ್ತೀವಲ್ಲ. ತೋ ऊपर में भी जाकर देखते हैं. ಎಷ್ಟಿರ್ಬೋದು ವಿಸ್ತಾರ. ಆದ್ರೆ ಇವತ್ತಿನ ವೈಜ್ಞಾನಿಕ ಜಗತ್ತಿನ ಮನುಷ್ಯನ ಬುದ್ಧಿವಂತಿಕೆ ಹೇಗೆ ಅಂದ್ರೆ, ಮೇಲೆ ಹೇಗಿರ್ಬೋದು, ಆಕಾಶದ ವಿಸ್ತಾರ ಎಷ್ಟಿರ್ಬೋದು. ವಹಾ ಬಿ ದುನಿಯಾ ಬಸಾನೆ ಕಿ ಕೋಶಿಶ್ ಕರ್ತೆ ಹೇ, ಅಲ್ಲಿಯೂ ಸಹ ಜಗತ್ತನ್ನ ವಿಸ್ತರಿಸುವಂತ ಪ್ರಯತ್ನ ಮಾಡ್ತಾರೆ. ದುನಿಯಾ ಬಸಾಯಿತು ಬಹುತ್ ಹೇನಾ. ಈ ವಿಶ್ವ, ಈ ಜಗತ್ತು ಬಹಳ ವಿಸ್ತಾರ ಆಗ್ಬಿಟ್ಟಿದೆ. ಇನ್ನು ಇಲ್ಲಿ ಬಿಟ್ಟು ಎಲ್ಲಿ ಹೋಗಿ ವಿಸ್ತಾರ ಮಾಡ್ಲಿಕ್ಕೆ ಹೋಗ್ತಾರೆ? ಆಕಾಶದಲ್ಲಿ. ಭಾರತ್ ಮೇ ಸಿರ್ಫ್ ಏಕಿ ದೇವಿ ದೇವತಾ ಧರ್ಮತ. ಮತ್ತೆ ಬಾಬಾ ಹೇಳ್ತಾರೆ, ಇದೇ ಭಾರತ ಸ್ವರ್ಗೀಯ ಭೂಮಿಯಾಗಿತ್ತು. ದೇವತೆಗಳು ಉದಿಸಿದಂತಹ ಭೂಮಿ ನಮ್ಮ ಭಾರತ ದೇಶ. ಒಂದೇ ಧರ್ಮ ಇತ್ತು, ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಬೇರೆ ಯಾವ ಅನ್ಯ ಖಂಡಗಳು ಇರುವುದಿಲ್ಲ. ಫಿರ್ ಕಿತ್ನಾ ಬಸಾಯ ಹೇ. ಈಗ ಎಷ್ಟು ವಿಸ್ತಾರ ಮಾಡಿಬಿಟ್ಟಿದ್ದಾರೆ, ಎಷ್ಟು ಜಗತ್ತು ವಿಸ್ತಾರ ಆಗಿದೆ. ತುಮ್ ವಿಚಾರ ಕರೋ, ದೇವತಾ ಧರ್ಮ ಇದ್ದಾಗ ಇಷ್ಟು ವಿಸ್ತಾರ ಇರಲಿಲ್ಲ. ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಖಂಡ ಇತ್ತು, ಒಂದೇ ಭಾಷೆ. ಭಾರತಕ್ಕೆ ಬಿ ಕಿತ್ತನೆ ತೋಡೆ ಟುಕಡೆ ಮೇ ದೇವತಾಯ್ ಹೋತೆ ಹೇ. ಭಾರತದ ಎಷ್ಟು ಚಿಕ್ಕ ಭಾಗದಲ್ಲಿ ದೇವತೆಗಳಿರ್ತಾರೆ. ಜಮುನಾ ಕಾ ಕಂಠ ಹೋತಾ ಹೇ, ಅಲ್ಲಿ ಜಮುನಾ ನದಿಯ ತೀರ ಇರ್ತದೆ. ದೆಹಲಿ ಅದು ಸ್ವರ್ಗ ಇದ್ದಾಗ ಪರಿಸ್ಥಾನ ಆಗ್ಬಿಡ್ತದೆ. ಪರಿಸ್ಥಾನ ದೇವತೆಗಳಿಗೆ ಪರಿಗಳು ಅಂತಾನೂ ಹೇಳ್ಬೋದು. ಈಗಿನ ಜಗತ್ತು, ಕಲಿಯುಗಿ ಜಗತ್ತು, ಇದೆಂತ ನರಕ ಇದೆ, ಎಷ್ಟು ಕರ್ಮ ಬಂಧನ ಇದೆ. ಇದಕ್ಕೆ ಕಬ್ರಿಸ್ತಾನ್ ಅಂತಾರೆ ಬಾಬಾ. ಇದು ಒಂಥರ ಸ್ಮಶಾನ. ಯಾಕೆ ಈ ರೀತಿ ಹೆಸರನ್ನ ಹೇಳಲಾಗ್ತದೆ? ಜಹಾ ಅಕಾಲೇ ಮೃತ್ಯು ಹೋತಿರತಿ ಹೇ. ಯಾವ ಕ್ಷಣಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಅನಿಶ್ಚಿತವಾದಂತಹ ವಾತಾವರಣ, ಅಕಾಲ ಮೃತ್ಯುಗಳ ಆಗ್ತಾನೆ ಇರ್ತದೆ. ಅಮರ್ ಲೋಕೋ ಪರಿಸ್ಥಾನ್ ಕಹಾ ಜಾತಾ ಹೇ. ವಿಚಾರ ಮಾಡಿ, ನಾವು ಹೋಗುವಂತಹ ಜಗತ್ತು ಹೇಗಿದೆ, ಎಷ್ಟು ಸುಂದರ ಪ್ರಪಂಚ, ಪರಿಸ್ಥಾನ್, ದೇವತೆಗಳ ಲೋಕ, ಅಮರ ಲೋಕ. ವಹಾ ಬಹುತ್ ನ್ಯಾಚುರಲ್ ಬ್ಯೂಟಿ ಹೋತಿ ಹೇ. ವ್ಯತ್ಯಾಸ ಹೇಳ್ತಾರೆ ಬಾಬಾ. ಈ ಕಲಿಯುಗಿ ಜಗತ್ತು ಎಷ್ಟು ಅಕಾಲ ಮೃತ್ಯು ಇದೆ, ಆದ್ರೆ ಸತ್ಯುಗ ಸ್ವರ್ಗ, ಅಮರ ಲೋಕ, ಅದು ಪರಿಸ್ಥಾನ್. ಅಲ್ಲಿ ಸ್ವಾಭಾವಿಕ ಸುಂದರತೆ ಇರ್ತದೆ. ಭಾರತ, ವಾಸ್ತವಿಕವಾಗಿ ಭಾರತ ಹೇಗಿತ್ತು? ಪರಿಸ್ಥಾನ ಆಗಿತ್ತು. ಹೇಳ್ತಾರಲ್ವಾ, ಕೆಲವೊಂದು ಕಾಲಜ್ಞಾನ ಇರ್ಬೋದು ಅಥವಾ ಭಕ್ತಿ ಮಾರ್ಗದ ಶಾಸ್ತ್ರದಲ್ಲಿ ಭಾರತ ಇಡೀ ವಿಶ್ವಕ್ಕೆನೆ ಗುರುವಾಗಿತ್ತು ಅಂತ ಹೇಳ್ತಾರೆ. ಅದು ಯಾವ ಸಮಯ? ಪರಿಸ್ಥಾನ್, ಸ್ವರ್ಗೀಯ ಭೂಮಿ ಭಾರತ ದೇಶ ಇತ್ತು. ಲಕ್ಷ್ಮೀನಾರಾಯಣ ಆ ಪರಿಸ್ಥಾನಕ್ಕೆ ಮಾಲೀಕರಾಗಿದ್ರು. ಕಿತ್ತನೆ ಶೋಭವಾನ್ ಹೇ, ಎಷ್ಟು ಶೋಭವಾನ್, ಎಷ್ಟು ಶೋಭನಿಕ.
ಸತೋ ಪ್ರಧಾನ ಇದ್ರಲ್ವಾ, ನ್ಯಾಚುರಲ್ ಬ್ಯೂಟಿ ಇತ್ತು, ಸ್ವಾಭಾವಿಕ ಸುಂದರತೆ ಇತ್ತು. ಆತ್ಮನು ಸುಂದರ, ಶರೀರವೂ ಸಹ ಕಂಚನ ಕಾಯ. ಆತ್ಮ ಬಿ ಚಮಕ್ತಿರತಿ ಹೇ, ಆತ್ಮ ಹೊಳಿತಾ ಇರ್ತದೆ. ಯಾವ ಹೊಳಪು? ಪವಿತ್ರತೆಯ ಹೊಳಪು. ಬಚ್ಚೋं को दिखाया था कृष्ण का जन्म कैसे होता है. ಪ್ರಾರಂಭದಲ್ಲಿ ಬಾಬಾ ಎಲ್ಲ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ರು. ಕೃಷ್ಣನ ಜನ್ಮ ಹೇಗಾಗ್ತದೆ, ಸ್ವರ್ಗದ ದೃಶ್ಯ ಹೇಗಿರ್ತದೆ, ಅಲ್ಲಿ ವೈಭವ. ಸಾರಿ ಕಮರೆ ಮೇ ಹಿ ಜೈಸೆ ಚಮತ್ಕಾರ ಹೋ ಜಾತಾ ಹೇ. ಕೃಷ್ಣ ಜನ್ಮ ಪಡೆಯುವಂತ ಸ್ಥಾನ ಎಲ್ಲಾ ಕೋಣೆಯಲ್ಲಿ ಏನಾಗ್ಬಿಡ್ತದಂತೆ, ಹೊಳಿತಾ ಇರ್ತದೆ, ಚಮಕ್ತಾ ಹೇ. ತೋ ಬಾಪ್ ಬೇಟ್ ಬಚ್ಚೋं को ಸಮಜಾತೆ ಹೇ. ಇದೆಲ್ಲ ಒಂದೊಂದು ರಹಸ್ಯವನ್ನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಈಗ ಪರಿಸ್ಥಾನ್, ಯಾವುದು ಪರಿಸ್ಥಾನ್? ಸತ್ಯಯುಗ. ಲಕ್ಷ್ಮೀನಾರಾಯಣ ಪರಿಸ್ಥಾನಕ್ಕೆ ಮಾಲೀಕರಾಗಿದ್ರು. ಅಂತಹ ಪರಿಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪುರುಷಾರ್ಥ ಮಾಡಬೇಕು. ನಂಬರ್ ವಾರ್ ಅಂತೂ ಇದ್ದಾರೆ. ಏಕ್ ಜೈಸೆ ಸಬ್ ಹೋ ನ ಸಕೆ. ಒಬ್ಬರಿದ್ದ ಹಾಗೆ ಇನ್ನೊಬ್ರಿಲ್ಲ, ಒಬ್ಬರ ಪುರುಷಾರ್ಥ ಇದ್ದಂತೆ ಇನ್ನೊಬ್ಬರ ಪುರುಷಾರ್ಥ ಇಲ್ಲ. ಆದ್ರೆ ತಂದೆ ಮಾತ್ರ ಎಲ್ಲರಿಗೂ ಸಮಾನ ಶಿಕ್ಷಣ ಕೊಡ್ತಾ ಇದ್ದಾರೆ. ವಿಚಾರ ಕಿಯಾ ಜಾತಾ ಹೇ, ಇತನಿ ಚೋಟಿ ಆತ್ಮ ಕಿತ್ನಾ ಬಡಾ ಪಾಠ ಬಜಾತಿ ಹೇ. ವಿಚಾರ ಮಾಡಿ, ಜ್ಞಾನ ಎಷ್ಟು ಗುಪ್ತ ಇದೆ. ಅತಿ ಸೂಕ್ಷ್ಮ ಆತ್ಮ ಜ್ಯೋತಿಯಲ್ಲಿ ಎಷ್ಟು ಜನ್ಮದ ಪಾರ್ಟ್ ಇದೆ. ಶರೀರ ಸೆ ಆತ್ಮ ನಿಕಲ್ ಜಾತಿ ಹೇ ತೋ ಶರೀರ ಕಾ ಕ್ಯಾ ಹಾಲ್ ಹೋ ಜಾತಾ ಹೇ. ಆತ್ಮದ ಮಹತ್ವತೆ ಎಷ್ಟಿದೆ ವಿಚಾರ ಮಾಡಿ ಅಂತಾರೆ ಬಾಬಾ. ಒಂದು ಕ್ಷಣ ಆತ್ಮ ದೇಹದಿಂದ ಹೊರ ಬಂತು, ಭಿನ್ನ ಆಯ್ತು ಅಂದ್ರೆ ಈ ಶರೀರದ ಅವಸ್ಥೆ ಏನು? ಇದು ಶವ, ಯಾವುದಕ್ಕೂ ಬೆಲೆ ಇಲ್ಲ. ಸಾರಿ ದುನಿಯಾ ಕೆ ಆಕ್ಟರ್ಸ್ ವಹಿ ಪಾಠ ಬಜಾತೆ ಹೇ ಜೋ ಅನಾದಿ ಬನಾ ಹುವಾ ಹೇ. ಹಾಗಾದ್ರೆ ಎಷ್ಟು ಜನ್ಮ ಜನ್ಮಾಂತರದ ಪಾತ್ರ ಅವಿನಾಶಿಯಾಗಿ ನೋಂದಾವಣೆಯಾಗಿರೋದು ಆತ್ಮನಲ್ಲಿ. ಹಾಗಾದ್ರೆ ಪಾತ್ರವೂ ಸಹ ಅವಿನಾಶಿ, ಅನಾದಿ. ಇದು ಪುನಃ ಪುನಃ ಈ ಸೃಷ್ಟಿ ನಾಟಕ ಚಕ್ರ ಇದು ಸುತ್ತಾನೆ ಇರ್ತದೆ. ಸೃಷ್ಟಿ ಬಿ ಅನಾದಿ ಹೇ. ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ಸಹ ಅನಾದಿ, ಅವಿನಾಶಿ. ಉನ್ಕೋ ತುಮ್ ವಂಡರ್ಫುಲ್ ತಬ್ ಕಹತೆ ಹೋ ಜಬ್ಕಿ ಜಾನ್ತೆ ಹೋ. ಎಂತ ಅದ್ಭುತ ಜ್ಞಾನ ಇದು, ಎಂತ ಅದ್ಭುತ ರಹಸ್ಯ ಅಂತ ಯಾವಾಗ ಅರ್ಥ ಆಗ್ತದೆ? ತಿಳಿದಾಗ ಅಲ್ವಾ? ತಿಳಿದಾಗ, ಗೊತ್ತಾದ ಮೇಲೆ ಇದು ಬಹಳ ಅದ್ಭುತ ಸೃಷ್ಟಿ ನಾಟಕದ ರಹಸ್ಯ ಅಂತ ನಮಗೆ ಅರಿವಾಗ್ತದೆ. ಯ ಸೃಷ್ಟಿ ರೂಪಿ ಜಾಡ್ ಹೇ. ಇದು ಸೃಷ್ಟಿ ನಾಟಕ ಅಂತ ಹೇಳ್ಬೋದು, ಅಥವಾ ಸೃಷ್ಟಿ ಎನ್ನುವಂತಹ ವೃಕ್ಷ ಅಂತ ಹೇಳ್ಬೋದು. ಎಷ್ಟು ವೃದ್ಧಿ ಆಗ್ತಾ ಬಂತು. ಬಾಪ್ ಕಿತ್ತನ ಅಚ್ಚರಿತಿ ಸಮಜಾತೆ ಹೇ. ಒಂದೊಂದೇ ಮಾತನ್ನ ಶುಭಾಬಾ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಡ್ರಾಮಾ ಮೇ ಫಿರ್ ಬಿ ಜಿಸ್ಕೆ ಲಿಯೆ ಜಿತ್ನಾ ಸಮಯ ಹೇ ಉತ್ನಾ ಸಮಜ್ನೆ ಮೇ ಸಮಯ ಲೇತೆ ಹೇ. ಯಾರು ಈ ಸೃಷ್ಟಿ ನಾಟಕದಲ್ಲಿ ಯಾರ್ದು ಯಾವ ಸಮಯ ಬರುವಂತ ಪಾರ್ಟ್ ಇದೆ, ಎಷ್ಟು ತಿಳ್ಕೊಳ್ಬೇಕಾಗಿದೆ, ಯಾವ ಸಮಯಕ್ಕೆ ತಿಳ್ಕೊಳ್ತಾರೆ, ಎಲ್ಲವೂ ಸಹ ಪೂರ್ವ ನಿಶ್ಚಿತ. ಬುದ್ಧಿಯಲ್ಲಂತೂ ವ್ಯತ್ಯಾಸ ಗೊತ್ತಾಗ್ತದಲ್ವಾ. ಆತ್ಮ ಮನ್ ಬುದ್ಧಿ ಸಹಿತ है ना, तो कितना फर्क रहता है. बच्चों को मालूम पड़ता है हमको स्कॉलरशिप लेने की है. ಚೆನ್ನಾಗಿ ಓದಿ, ತಂದೆಯಿಂದ ಶಿಕ್ಷಣ ಪಡಿತಾ ಇದ್ದೇವೆ, ಚೆನ್ನಾಗಿ ಓದಿ ನಾವು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಬೇಕು ಅಂದ್ರೆ ಭವಿಷ್ಯ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಬೇಕು ಅನ್ನೋದು ಗೊತ್ತಾಗಿದೆ. ತೋ ದಿಲ್ ಅಂದರ್ ಖುಷಿ ಗೊತ್ತಿಹೇನಾ. ಇಂತಹ ಶ್ರೇಷ್ಠ ಜ್ಞಾನ, ಶಿಕ್ಷಣ, ವಿಧಿಯನ್ನ ಬಾಬಾ ತಿಳಿಸಿಕೊಡ್ತಾರೆ ಅಂದ್ಮೇಲೆ ನಾವ್ಯಾಕೆ ಶ್ರೇಷ್ಠ ಪದವಿಯನ್ನ ಪಡಿಬಾರ್ದು? ಈ ರೀತಿ ವಿಚಾರ ಮಾಡಿದಾಗ ಆಂತರ್ಯದಲ್ಲಿ ಎಷ್ಟು ಖುಷಿ ಆಗ್ತದಲ್ವಾ. ಯಹಾ ಬಿ ಅಂದರ್ ಆನೆ ಸೆ ಹಿ ಏಮ್ ಆಬ್ಜೆಕ್ಟ್ ಸಾಮ್ನೆ ದೇಖ್ನೆ ಮೇ ಆತೆ ಹೈ. ಬಾಬಾ ಕೊಡುವಂತ ಜ್ಞಾನ, ಈ ಶಿಕ್ಷಣ ಇದೆ ಅಂದಮೇಲೆ ಅದಕ್ಕೊಂದು ಗುರಿ ಉದ್ದೇಶ ಇರಲೇಬೇಕು. ನಮ್ಮ ಗುರಿ ಧ್ಯೇಯ ಅಂತೂ ಸಮ್ಮುಖದಲ್ಲಿದೆ ಅಲ್ವಾ. ಏನಾಗಬೇಕು? ಭವಿಷ್ಯ ನಾವೇ ದೇವಿ ದೇವತೆಗಳಾಗಬೇಕು. ತೋ ಜರೂರ್ ಖುಷಿ ಹೋಗಿನಾ. ನಾವೇ ಮುಂಬರುವಂತಹ ಸತ್ಯುಗಿ ಜಗತ್ತಿನಲ್ಲಿ ದೇವತೆಗಳು ಅನ್ನುವಂತಹ ಸ್ಮೃತಿ ಬಂತು ಅಂದ್ರೆ ಎಷ್ಟು ಖುಷಿ ಇರ್ತದೆ. ಅಭಿ ತುಮ್ ಜಾನ್ತೆ ಹೋ. ಈಗಂತೂ ನಮಗೆ ಗೊತ್ತಾಯ್ತು ನಾವೀಗ ದೇವತೆಗಳಾಗುವಂತವ್ರು. ಹಾಗಾಗಿ ಈ ಶಿಕ್ಷಣವನ್ನ ಓದ್ತಾ ಇದ್ದೇವೆ. ನಹಿ ತೋ ಕಭಿ ಕೋಯಿ ಆ ನ ಸಕೆ. ಯಹ ಹೈ ಏಮ್ ಆಬ್ಜೆಕ್ಟ್. ಐಸಾ ಕೋಯಿ ಸ್ಕೂಲ್ ಕಹಾ ಬಿ ನಹಿ ಹೋಗಾ. ಇಂಥ ಶಾಲೆ ಎಲ್ಲಾದ್ರೂ ಇದೆನಾ? ಮತ್ತೊಂದು ಜನ್ಮದಲ್ಲಿ ಶ್ರೇಷ್ಠ ಪದವಿಯನ್ನ ಪಡೆಯುವಂತವರು ಏಮ್ ಆಬ್ಜೆಕ್ಟ್ ಕೋ ದೇಖ್ ಸಕೆ. ಮುಂದಿನ ಭವಿಷ್ಯತ್ತನ್ನ ಗುರುತಿಸುವಂತಹ, ನೋಡಿಕೊಳ್ಳುವಂತಹ ಗುರಿ ಉದ್ದೇಶ ಅಂತ ಶಿಕ್ಷಣ ಎಲ್ಲಿದೆ? ತುಮ್ ದೇಖ್ ರಹೇ ಹೋ ಯ ಸ್ವರ್ಗಕ್ಕೆ ಮಾಲೀಕ ಹೇ. ಲಕ್ಷ್ಮೀನಾರಾಯಣ ಅವರು ಸ್ವರ್ಗದ ಮಾಲೀಕರಾಗಿದ್ರು. ಹಮ್ ಹಿ ಯ ಬನ್ನೆ ವಾಲೆ ಹೇ. ನಾವು ಸಹ ಇವರಂತೆ ಆಗುವಂತವರು. ಈ ರೀತಿ ಮುಂದಿನ ಭವಿಷ್ಯವನ್ನ ನೋಡಿಕೊಳ್ಳುವಂತಹ ಶಿಕ್ಷಣ ಶಾಲೆಗಳು, ಶಿಕ್ಷಣ ಸಂಸ್ಥೆ ಜಗತ್ತಿನಲ್ಲಿ ಎಲ್ಲಿದೆ? ಹಮ್ ಅಭಿ ಸಂಗಮ್ ಯುಗ್ ಪರ್ ಹೇ. ಆದ್ರೆ ನಾವೀಗ ಶಿಕ್ಷಣ ಪಡಿತಾ ಇರೋದು ಸಂಗಮಯುಗದಲ್ಲಿ, ಭವಿಷ್ಯ ಪದವಿ ಪಡೆಯುವುದು ಸತ್ಯಯುಗದಲ್ಲಿ. ನಾ ಉಸ್ ರಾಜ್ಯಕ್ಕೆ ಹೇ ನಾ ಇಸ್ ರಾಜ್ಯಕ್ಕೆ ಹೇ. ನಾವು ಕಲಿಯುಗಿ ರಾಜ್ಯದಲ್ಲಿಯೂ ಸಹ ಇಲ್ಲ, ಇನ್ನು ಸತ್ಯುಗ ಬಂದಿಲ್ಲ. ನಾವೀಗ ಸಂಗಮದಲ್ಲಿದ್ದೇವೆ. ಹಮ್ ಬೀಚ್ ಮೇ ಹೇ.
ಎಲ್ಲಿ ಸಂಗಮ ಅಂದ್ರೆ ಸಂಗಮ ಯುಗ, ಈಗ ನಾವಿರುವಂತಹ ಪುರುಷೋತ್ತಮ ಕಲ್ಯಾಣಕಾರಿ ಯುಗ. ಜಾ ರಹೇ ಹೇ, ಈಗ ನಾವು ಹೋಗ್ತಾ ಇದ್ದೇವೆ, ನಮ್ಮ ಜೀವನ ದೋಣಿ ಮುಂದೆ ಸಾಗ್ತಾ ಇದೆ. ಹಾಗಾದ್ರೆ ದೋಣಿಯ ಅಂಬಿಗ ಯಾರು? ಕಿವಯ್ಯ ಬಾಪ್ ಬಿ ಹೇ ನಿರಾಕಾರ. ನಮ್ಮ ಜೀವನ ದೋಣಿಯನ್ನ ಪಾರ್ ಮಾಡುವಂತಹ ಅಂಬಿಗ ಯಾರು? ಅಂಬಿಗ ನಾನಿನ್ನ ನಂಬಿದೆ ಅಂತ ಭಕ್ತಿಯಲ್ಲಿ ಹಾಡ್ತಾರೆ. ಈಗ ಆ ಅಂಬಿಗನೇ ಬಂದು ಸಂಗಮಯುಗದಲ್ಲಿ ನಮ್ಮ ಜೀವನ ದೋಣಿಯನ್ನ ಪಾರ್ ಮಾಡ್ತಾ ಇದ್ದಾರೆ. ಅವರೇ ನಿರಾಕಾರ ತಂದೆ. ಬೋಟ್ ಆತ್ಮ ಬಿ ಹೇ ನಿರಾಕಾರ, ಜೀವನ ದೋಣಿ. ಇಲ್ಲಿ ಕುತ್ಕೊಂಡವ್ರು ಯಾರು? ನಾವು ಆತ್ಮರು. ಆತ್ಮನು ಸಹ ನಿರಾಕಾರ. ಬೋಟ್ ಕೋ ಕೀಂಚ್ ಕರ್ ಪರಂಧಾಮ್ ಮೇಲೆ ಜಾತೆ ಹೇ. ಆತ್ಮರೂಪಿ ಬೋಟ್ ಅನ್ನ ಏನ್ ಮಾಡ್ತಾರೆ ಬಾಬಾ? ಕರ್ಕೊಂಡು ಎಲ್ಲಿ ತನಕ ಹೋಗ್ತಾರೆ? ಪರಂಧಾಮಕ್ಕೆ. ಅದು ನಿರಾಕಾರಿ ಜಗತ್ತು. ಇನ್ ಕಾರ್ಪೊರಿಯಲ್ ಬಾಪ್ ಇನ್ ಕಾರ್ಪೊರಿಯಲ್ ಬಚ್ಚೋಂ ಕೋ ಲೇ ಜಾತೆ ಹೇ. ನಿರಾಕಾರಿ ತಂದೆ ನಿರಾಕಾರಿ ಆತ್ಮರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಬಾಪ್ ಹಿ ಬಚ್ಚೋಂ ಕೋ ಸಾಥ್ ಮೇಲೆ ಜಾಯಂಗೆನಾ? ತಂದೆನೇ ಬಂದೇನ್ ಮಾಡ್ಬೇಕು? ಮಕ್ಕಳನ್ನ ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡ್ಲಿಕ್ಕೆ ಬಿಡುತ್ತಾರೆ, ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ಮತ್ತೆ ಕರ್ಕೊಂಡು ಹೋಗ್ಬೇಕಾದ್ರೆ ತಂದೆನೇ ಬರ್ಬೇಕಲ್ಲ. ಹಾಗೆಯೇ ಈ ಸೃಷ್ಟಿ ನಾಟಕ ಎನ್ನುವಂತಹ ರಂಗ ಮಂಟಪದ ಮೇಲೆ ನೀವು ಆಟ ಆಡಿ, ನೀವು ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಿ ಅಂತ ಬಾಬಾ ನಮ್ಮನ್ನ ಕಳಿಸಿದ್ರು. ಈಗ ಸತ್ಯ ತ್ರೇತಾ ದ್ವಾಪರ ಕಲಿಯುಗ ಮುಗೀತು. ಈಗ ಕೊನೆಗೆ ಅಂತಿಮದಲ್ಲಿ ಮತ್ತೆ ಪುನಃ ವಾಪಸ್ ಜೊತೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬಾಕಿ ಬಚ್ಚೋಂಕೋ ಸಾಥ್ ಮೇಲೆ ಜಾಯಂಗೆ. ತಂದೆಯೇ ಬಂದು ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಯ ಚಕ್ರ ಪೂರಾ ಹೋತಾ ಹೇ, ಫಿರ್ ಹೂಬಹು ರಿಪೀಟ್ ಕರ್ನಾ ಹೇ. ಈ ಚಕ್ರ ಪೂರ್ಣ ಆಗ್ತದೆ, ಮತ್ತೆ ಪುನಃ ಇದು ಪುನರಾವರ್ತನೆ ಆಗ್ತದೆ. ಹೇಗೆ? ಏಕ್ ಶರೀರ್ ಚೋಡ್ ದೂಸರಾ ಲೆಂಗೆ. ಆತ್ಮ ಒಂದು ದೇಹ ಬಿಡುತ್ತದೆ, ಮತ್ತೊಂದು ದೇಹವನ್ನ ಪಡಿತದೆ. ಇದು ಪುನರ್ಜನ್ಮದ ಒಂದು ಚಕ್ರ. ಜೈಸೆ ಆತ್ಮ ಕಿ ಅವಸ್ಥಾ ಹೋತಿ ಹೇ, ಏಕ್ ಶರೀರ್ ಚೋಡ್ ದೂಸರಾ ಲೆಂಗೆ, ಛೋಟಾ ಬನ್ಕರ್ ಫಿರ್ ಬಡಾ ಬನೆಂಗೆ. ಆತ್ಮ ಒಂದ್ ದೇಹ ಬಿಡ್ತದೆ, ಇನ್ನೊಂದು ದೇಹವನ್ನ ಪಡ್ಕೊಳ್ತದೆ. ಬಾಲ್ಯ ಅವಸ್ಥೆ ಇರ್ತದೆ, ಆಮೇಲೆ ಅವಸ್ಥೆಗಳು ಬದಲಾಗ್ತಾ ಆಗ್ತಾ ಮತ್ತೆ ಆತ್ಮ ದೇಹ ಬಿಟ್ಟು ಇನ್ನೊಂದು ದೇಹವನ್ನ ಪ್ರವೇಶಿಸ್ತದೆ. ಜೈಸೆ ಆಮ್ ಕಿ ಗುಟ್ಲಿ ಕೋ ಜಮೀನ್ ಮೇ ಡಾಲ್ ದೇತೆ ಹೇ ತೋ ಉನ್ಸೆ ಫಿರ್ ಆಮ್ ನಿಕಲ್ ಆಯೇಗಾ. ಹೇಗೆ ಮಾವಿನ ಬೀಜವನ್ನ ಭೂಮಿಯಲ್ಲಿ ಹಾಕಿದಾಗ ಮತ್ತೆ ಅದರಿಂದ ಬರುವಂತಹ ಫಲ ಯಾವುದು? ಮಾವಿನ ಫಲ ಬರ್ತದೆ. ವಹೆ ಹದ್ ಕಾ ಜಾಡ್, ಅದು ಒಂದು ಹದ್ದಿನ ವೃಕ್ಷ. ಇಲ್ಲಿ ಮನುಷ್ಯ ಸೃಷ್ಟಿ ಎನ್ನುವಂತಹ ವೃಕ್ಷ. ಇನ್ಕೋ ವೆರೈಟಿ ಜಾಡ್ ಕಹಾ ಜಾತಾ ಹೇ. ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದು ವೆರೈಟಿ ವೃಕ್ಷ ಅಂತ ಹೇಳಲಾಗ್ತದೆ. ಎಲ್ಲಿಂದ ಶುರುವಾಯಿತು ನಮ್ಮ ಪಾತ್ರ? ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೂ ಪಾತ್ರವನ್ನು ಅಭಿನಯಿಸ್ತಾ ಬಂದಿದ್ದೇವೆ. ಅವಿನಾಶಿ ಆತ್ಮ 84 ಜನ್ಮದ ಪಾತ್ರ ಆತ್ಮದಲ್ಲಿ ರೆಕಾರ್ಡ್ ಆಗಿದೆ. ಲಕ್ಷ್ಮೀನಾರಾಯಣ ಇದ್ರು ಒಂದ್ ಸಮಯದಲ್ಲಿ, ಈಗ ಇಲ್ಲ. ಚಕ್ರ ಸುತ್ತಿ ಬರ್ತಾ ಇದ್ದಂತೆ ಮತ್ತೆ ಯುಗ ಪರಿವರ್ತನೆ ಆಗ್ತದೆ. ಕಹೆಂಗೆ ಪಹಲೆಯ ಲಕ್ಷ್ಮೀನಾರಾಯಣತೆ, ಮೊದಲು ಇದ್ರು, ಆಗಿ ಹೋಗಿದ್ದಾರೆ, ಇದ್ದು ಹೋಗಿದ್ದಾರೆ ಲಕ್ಷ್ಮೀನಾರಾಯಣ. ಉನ್ಹೋಂಕ ಯಹೆ ಲಾಸ್ಟ್ ಜನ್ಮ. ಫಸ್ಟ್ ಜನ್ಮದಲ್ಲಿ ಲಕ್ಷ್ಮೀನಾರಾಯಣ, ಈಗ ಲಾಸ್ಟ್ ಜನ್ಮದಲ್ಲಿ ಮತ್ತೆ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದಾರೆ ಬ್ರಹ್ಮ ಸರಸ್ವತಿಯವರೇ. ಮುಂದೆ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣ. ಅಭಿ ಸಬ್ಕೋ ವಾಪಸ್ ಜರೂರ್ ಜಾನಾ ಹೇ. ಈಗಂತೂ ಎಲ್ಲರೂ ವಾಪಸ್ ಅವಶ್ಯವಾಗಿ ಹೋಗ್ಲೇಬೇಕು. ಸ್ವರ್ಗ ಮೇ ತೋ ಇತನೆ ಆದ್ಮಿ ಥೇ ನಹಿ. ಈಗ ಎಷ್ಟು ಸಂಖ್ಯೆ ಇದೆ ಮನುಷ್ಯರ ಸಂಖ್ಯೆ, ಎಷ್ಟು ವಿಸ್ತಾರ, ಎಷ್ಟು ಸಂಖ್ಯೆ ಇರುವುದಿಲ್ಲ ಸ್ವರ್ಗದಲ್ಲಿ. ಯಾವ ಅನ್ಯ ಧರ್ಮಗಳು ಇಲ್ಲ, ಕೇವಲ ಒಂದೇ ಧರ್ಮ, ಒಂದೇ ರಾಜ್ಯ ಇರ್ತದೆ. ಸಿವಾಯ್ ದೇವಿ ದೇವತಾಂಕೆ ಎಸ್ ಸಮಜ್ ಬಿ ಕೋಯಿ ಮೇ ನಹಿ ಹೈ. ಇದಿಷ್ಟು ಸೂಕ್ಷ್ಮ ತಿಳುವಳಿಕೆನ ಬಾಬಾ ಕೊಡ್ತಾ ಇದ್ದಾರೆ. ಸಮಜ್ದಾರ್ ಕೋ ಟೈಟಲ್ ಮಿಲ್ನಾ ಚಾಹಿಯೇನಾ. जितना जो पढ़ता है ನಂಬರ್ವಾರ್ ಪುರುಷಾರ್ಥ ಸೇ ಪದ್ ಪಾತಾ ಹೇ. ಯಾರೆಷ್ಟು ಚೆನ್ನಾಗಿ ಶಿಕ್ಷಣವನ್ನ ಓದ್ತಾರೆ ಅವರು ನಂಬರ್ವಾರ್ ಆಗಿ ಪುರುಷಾರ್ಥದಿಂದ, ಅವರವರ ಪುರುಷಾರ್ಥದಿಂದ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. तो तुम बच्चों को यहाँ आने से ही यह एम ऑब्जेक्ट देख खुशी होनी चाहिए. ಈ ಜ್ಞಾನ, ಸತ್ಯ ಜ್ಞಾನ, ಆತ್ಮ ಜ್ಞಾನವನ್ನ ಶಿಕ್ಷಣದ ರೂಪದಲ್ಲಿ ಬಾಬಾ ಯಾಕೆ ಕೊಡ್ತಾ ಇದ್ದಾರೆ? ಶಿಕ್ಷಣ ಅಂತ ಅನ್ನುವಾಗ ಅಲ್ಲೊಂದು ಗುರಿ ಧ್ಯೇಯ ಇದೆ, ಗುರಿ ಉದ್ದೇಶ ಇರ್ತದೆ. ನಮ್ಮ ಮುಂದಿನ ಭವಿಷ್ಯ ಗುರಿ ಉದ್ದೇಶವನ್ನ ನೋಡುವಾಗ ನಾವೇ ಮುಂದೆ ಭವಿಷ್ಯ ಲಕ್ಷ್ಮೀನಾರಾಯಣ ದೇವಿ ದೇವತೆಗಳು ಯಾರನ್ನೆಷ್ಟು ಜನ್ಮ ಜನ್ಮ ಪೂಜಿಸ್ತಾ ಬಂದೆವು, ಆರಾಧನೆ ಮಾಡ್ತಾ ಬಂದೆವು, ನಾವು ಈಗ ಆಗ್ತಾ ಇದ್ದೇವೆ, ನಾವೇ ಭವಿಷ್ಯ ದೇವತೆಗಳು ಅಂತ ನಮಗೆ ಸ್ಮೃತಿ ಬಂದಾಗ ದೇಹ ಖುಷಿ ಹೋನಿ ಚಾಹಿ. ಚಿತ್ರ ನೋಡುವಾಗ, ನಮಗೆ ಗುರಿ ಉದ್ದೇಶ ನೋಡುವಾಗ ಎಷ್ಟು ಖುಷಿ ಇರಬೇಕು. ಖುಷಿ ಕಾತೋ ಪಾರಾವಾರ್ ನಹಿ. ಖುಷಿಗಂತೂ ಅಂತ್ಯನೇ ಇಲ್ಲ, ಅಷ್ಟು ಖುಷಿ ಆಗ್ಬೇಕು. ಪಾಠಶಾಲಾ ವ ಸ್ಕೂಲ್ ತೋ ಐಸೆ ಹೇ ಕಿತನಿ ಗುಪ್ತ
ಪರಂತು ಜಬರ್ದಸ್ತ್ ಪಾಠಶಾಲಾ ಹೇ. ಇದು ಒಂದು ಪಾಠಶಾಲೆ, ಶಾಲೆ ಅಂತ ಹೇಳ್ಬೋದು, ಆದರೆ ಬಹಳ ಗುಪ್ತ ಇದೆ. ಜಬರ್ದಸ್ತ್ ಪಾಠಶಾಲೆ, ಇಂತಹ ಶ್ರೇಷ್ಠ ಶಿಕ್ಷಣ ಇದೆ, ಶ್ರೇಷ್ಠ ಪದವಿ ಪ್ರಾಪ್ತಿ ಆಗ್ತದೆ. ಜಿತನಿ ಬಡಿ ಪಡಾಯಿ ಉತ್ತನಾ ಬಡಾ ಕಾಲೇಜ್. ಶಿಕ್ಷಣ ಬಹಳ ದೊಡ್ಡದಿದೆ ಅಂದಮೇಲೆ ಕಾಲೇಜ್ ಸಹ ದೊಡ್ಡದೆ. वहां सब फैसिलिटीज मिलती हैं. आत्मा को पढ़ना है, फिर चाहे सोने के तख्त पर चाहे लकड़ी के तख्त पर चढ़े. बच्चों को कितनी ಖುಷಿ होनी चाहिए. ಶಿಕ್ಷಣ ಅಂತೂ ನಮಗೆ ಸಿಗ್ತಾ ಇದೆ. ನಾವು ಪಡೆದುಕೊಳ್ಳುವಂತಹ ಪದವಿ ಅದು ನಮ್ಮ ಕೈಯಲ್ಲಿದೆ. ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಯಾಕೆ ಖುಷಿ ಇರಬೇಕು? ಕ್ಯೂಂಕಿ ಶಿವ್ ಭಗವಾನ್ ವಾಚ್ ಹೇ. ನಾವು ಕೇಳುವಂತಹ ಒಂದೊಂದು ಶಬ್ದ ವಾಕ್ಯ ಇದು ಯಾರ ವಾಕ್ಯ, ಯಾರ ಉವಾಚ? ಇದು ಮನುಷ್ಯರ ಉವಾಚ ಅಲ್ಲ, ಶಿವ್ ಭಗವಾನ್ ವಾಚ ಹೇ. ಒಂದೊಂದು ಶಬ್ದಗಳು ಸಹ ಇದು ಶಿವ್ ಭಗವಾನ್ ವಾಚ್ ಆಗಿದೆ. ಪಹಲೆ ನಂಬರ್ ಮೇ ಹೇ ಯ ವಿಶ್ವ ಕಾ ಪ್ರಿನ್ಸ್. ಶ್ರೀಕೃಷ್ಣ ಅಂತಂದ್ರೆ ಫಸ್ಟ್ ನಂಬರ್ನ ವಿಶ್ವದ ರಾಜಕುಮಾರ. ಬಚ್ಚೋಂ ಕೋ ಅಬ್ ಪತಾ ಪಡಾ ಹೇ. ಪೂರ್ಣ ಜ್ಞಾನದ ರಹಸ್ಯ ಮಕ್ಕಳಿಗೆ ಗೊತ್ತಾಗಿದೆ. ಕಲ್ಪ ಬಾಪಿ ಆಕರ್ ಅಪ್ನಾ ಪರಿಚಯ ದೇತೆ ಹೇ. ತಾವು ಯಾರು ಎನ್ನುವಂತ ಪರಿಚಯವನ್ನ ಶಿವಬಾಬಾ ತಾವೇ ಬಂದು ಪ್ರತಿ ಕಲ್ಪ ಸಂಗಮಯುಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಬಾಬಾ ಹೇಳ್ತಾರೆ, ಮೈ ಇನ್ಮೇ ಪ್ರವೇಶ ಕರ್ ತುಮ್ ಬಚ್ಚೋಂ ಕೋ ಪಡಾ ರಹಾ ಹೂಂ. ನಾನು ಇವರ ತನುವಿನಲ್ಲಿ ಪ್ರವೇಶಿಸಿ ನೀವು ಮಕ್ಕಳಿಗೆ ಶಿಕ್ಷಣವನ್ನ ಓದಿಸ್ತಾ ಇದ್ದೇನೆ ಅಂತ ಬಾಬಾ ಹೇಳ್ತಾರೆ. ದೇವತೆಗಳಿಗೆ ಈ ಜ್ಞಾನ ಇಲ್ಲ, ಜ್ಞಾನದ ಸ್ಮೃತಿ ಇಲ್ಲ, ಆದ್ರೆ ಜ್ಞಾನದ ಸಂಸ್ಕಾರ ಇದೆ. ಈ ಸಂಗಮಯುಗದಲ್ಲಿ ಮಾಡಿದ ಪುರುಷಾರ್ಥದ ಪ್ರಾರಬ್ಧ ಪಡ್ಕೊಳ್ತಾರೆ, ಜ್ಞಾನದ ಸ್ಮೃತಿ ಇರೋದಿಲ್ಲ ಅಷ್ಟೇ. ಜ್ಞಾನ ಸೇ ದೇವತಾ ಬನ್ ಗಯೆ, ಫಿರ್ ಪಡಾಯಿ ಕಿ ದರ್ಕಾರ್ ನಹಿ. ಶಿಕ್ಷಣ ಯಾಕೆ ಬೇಕು? ಪದವಿಯನ್ನ ಪಡ್ಕೊಳ್ಳಿಕ್ಕೆ ಶಿಕ್ಷಣ ಬೇಕು. ಒಮ್ಮೆ ಪದವಿ ಸಿಕ್ತು ಅಂದ್ರೆ ಮತ್ತೆ ಜ್ಞಾನದ ಅವಶ್ಯಕತೆ ಇಲ್ಲ. ದೇವತೆಗಳಾಗುವಂತ ಶಿಕ್ಷಣ ಇದು. ಫಿರ್ ಪಡಾಯಿ ಕಿ ದರ್ಕಾರ್ ನಹಿ. ಇಸ್ಮೆ ಬಡಿ ವಿಶಾಲ ಬುದ್ಧಿ ಚಾಹಿಯೇ ಸಮಜ್ನೆ ಕಿ. ಒಂದೊಂದೇ ಪಾಯಿಂಟ್ ಅನ್ನ ಅರ್ಥೈಸಿಕೊಳ್ಬೇಕಾದ್ರೆ ಬಹಳ ವಿಶಾಲ ಬುದ್ಧಿ ಬೇಕು, ತಿಳಿದುಕೊಳ್ಳುವಂತಹ ವಿಶಾಲ ಬುದ್ಧಿ ಬೇಕು. ಅಚ್ಚಾ, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಧಾರಣೆಯ ಮುಖ್ಯ ಮಾತು ಒಂದನೇದು, इस पति दुनिया का बुद्धि से संन्यास कर पुरानी देह और देह के संबंधियों को भूल अपनी बुद्धि बाप और स्वर्ग तरफ लगानी है. ಬುದ್ಧಿಯಿಂದ ಈ ಪತಿತ ಪ್ರಪಂಚದ ಸನ್ಯಾಸ ಮಾಡಿ ಹಳೆಯ ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರೆತು ತಮ್ಮ ಬುದ್ಧಿಯನ್ನು ತಂದೆ ಮತ್ತು ಸ್ವರ್ಗದ ಕಡೆ ಇರಬೇಕು. ತಂದೆ ಮತ್ತು ಸ್ವರ್ಗದ ಕಡೆ ಇಡಬೇಕಾಗಿದೆ. ಎರಡನೇದು, अविनाशी विश्राम का अनुभव करने के लिए बाप और वर्षे की स्मृति में रहना है. ಇವತ್ತಿನ ಧಾರಣೆ ಇನ್ನೊಂದು ಮುಖ್ಯ ಮಾತು, ಅವಿನಾಶಿ ವಿಶ್ರಾಂತಿ ಅಂದ್ರೆ ಅವಿನಾಶಿ ಶಾಂತಿಯ ಅನುಭವ ಮಾಡಲು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿರಬೇಕು. ಸಬ್ಕೋ ಬಾಪ್ ಕಾ ಪೈಗಾಮ್ ದೇ ರಿಫ್ರೆಶ್ ಕರ್ನಾ ಹೈ. ಎಲ್ಲರಿಗೂ ತಂದೆಯ ಸಂದೇಶವನ್ನ ನೀಡಿ ರಿಫ್ರೆಶ್ ಮಾಡಬೇಕು. ರೂಹಾನಿ ಸರ್ವಿಸ್ ಮೇ ಲಜ್ಜಾ ನಹಿ ಕರ್ನಿ ಹೈ. ಈ ಆತ್ಮಿಕ ಸೇವೆಯನ್ನ ಮಾಡಬೇಕಾದ್ರೆ ಸಂಕೋಚ ಪಡಬಾರದು. वरदान, सदा बाप के सम्मुख रह खुशी का अनुभव करने वाले अथक और आलस्य रहित भव. ಸದಾ ತಂದೆಯ ಸಮ್ಮುಖದಲ್ಲಿರುತ್ತಾ ಖುಷಿಯ ಅನುಭವ ಮಾಡುವಂತಹವರೇ ನಿರಾಯಾಸರು ಮತ್ತು ಆಲಸ್ಯರಹಿತ ಆಗಿರಿ. ಅಥಕ್ ಅವಿಶ್ರಾಂತರು ಮತ್ತು ಆಲಸ್ಯ ರಹಿತರು ಆಗಿರಿ. ಸದಾ ತಂದೆಯ ಸಮ್ಮುಖದಲ್ಲಿರುತ್ತಾ ಖುಷಿಯ ಅನುಭವ ಮಾಡುವಂತವರೇ ಅವರು ಅವಿಶ್ರಾಂತ ಮತ್ತು ಆಲಸ್ಯ ರಹಿತರು ಆಗಿರಿ. कोई भी प्रकार के संस्कार या स्वभाव को परिवर्तन करने में दिल शिकस्त होना या अलबेलापन आना भी थकना है. इससे अथक बनो. ಯಾವುದೇ ಪ್ರಕಾರದ ಸಂಸ್ಕಾರ ಇರ್ಬೋದು, ಸ್ವಭಾವ ಇರ್ಬೋದು, ಅದನ್ನ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಬಾಬಾ ಹೇಳ್ತಾರೆ ಹೃದಯ ವಿದೀರ್ಣರಾಗುವುದು ಅಥವಾ ಹುಡುಗಾಟಿಕೆಯಲ್ಲಿ ಬರುವುದು ಸಹ ಒಂದು ಥಕ್ನ, ಸುಸ್ತಾದಂತೆ. ಇಸ್ಸೆ ಅಥಕ್ ಬನೋ. ಇದರಿಂದ ಏನಾಗಬೇಕು? ಬಾಬಾ ಹೇಳ್ತಾರೆ ನಿರಾಯಾಸರಾಗಬೇಕು.
अथक ಆಗಬೇಕು. अथक का अर्थ है जिसमें आलस्य न हो. ಅವಿಶ್ರಾಂತರು ಅಂದ್ರೆ ಅರ್ಥ ಏನು? ಸಣ್ಣ ಪುಟ್ಟದಕ್ಕೆಲ್ಲ ಬೇಸರ ಆಗೋದು, ಸುಸ್ತು ಮಾಡ್ಕೊಳ್ಳೋದು. ಬಾಬಾ ಹೇಳ್ತಾರೆ ಇದು ಒಂದು ಆಲಸ್ಯ. जो बच्चे ऐसे आलस्य रहित हैं वे सदा बाप के सम्मुख रहते हैं. ಯಾರು ಸದಾ ಆಲಸ್ಯ ರಹಿತ ಇರ್ತಾರೋ ಅವರು ಸದಾ ತಂದೆ ಸಮ್ಮುಖದಲ್ಲಿರ್ತಾರೆ ಮತ್ತು ಖುಷಿಯ ಅನುಭವ ಮಾಡ್ತಾ ಇರ್ತಾರೆ. उनके मन में कभी दुख की लहर नहीं आ सकती है. ಕೆಲವೊಮ್ಮೆ ದೇಹದ ಸುಸ್ತಲ್ಲ, ಮನಸ್ಸಿನ ಸುಸ್ತು, ಮನಸ್ಸಿನ ಬೇಸರ, ಮನಸ್ಸಿನ ನೋವು. ಆದರೆ ಯಾವ ಮಕ್ಕಳು ಆಲಸ್ಯ ರಹಿತ ಇದ್ದಾರೋ ಅವರು ಸದಾ ತಂದೆ ಸಮ್ಮುಖದಲ್ಲಿರ್ತಾರೆ, ಖುಷಿಯ ಅನುಭವ ಮಾಡ್ತಾ ಇರ್ತಾರೆ. ಅವರ ಮನಸ್ಸಿನಲ್ಲಿ ಎಂದಿಗೂ ಸಹ ದುಃಖದ ಅಲೆ ಬರಲು ಸಾಧ್ಯ ಇಲ್ಲ. ಹಾಗಾಗಿ ಸದಾ ತಂದೆ ಸಮ್ಮುಖದಲ್ಲಿದ್ದೇವೆ ಅನ್ನುವಂತಹ ಅನುಭೂತಿಯನ್ನ ಮಾಡಬೇಕು. ಆವಾಗ ಸದಾ ಖುಷಿ ಇರ್ತದೆ. ಅವರ ಬಳಿ ದುಃಖದ ಅಲೆಯೂ ಬರುವುದಿಲ್ಲ. ಇಸ್ಲಿಯೇ ಸದಾ ದುಃಖದ ಅಲೆಯೂ ಸಹ ಅಂದ್ರೆ ಯಾರೂ ನಮ್ಗೆ ದುಃಖ ಕೊಡಬಾರ್ದು ಅಂತಲ್ಲ. ದುಃಖ ಕೊಡ್ತಿರ್ಬೋದು, ದುಃಖದ ವೈಬ್ರೇಷನ್ ಇರ್ಬೋದು, ದುಃಖದ ವಾತಾವರಣ ಇರ್ಬೋದು. ಆದ್ರೆ ಅದರ ನಡುವೆ ನಾವಿದ್ರೂ ಸಹ ಅದರ ಅಲೆಯೂ ಸಹ ನಮ್ಮ ಸಮೀಪ ಬರಬಾರದು. ಅಂದ್ರೆ ಸದಾ ಸಮ್ಮುಖರಹೋ, ಸದಾ ಯಾರ ಸಮ್ಮುಖದಲ್ಲಿರಬೇಕು? ತಂದೆಯ ಸಮ್ಮುಖದಲ್ಲಿರುವಂತಹ ಅನುಭೂತಿಯನ್ನ ಮಾಡಿ ಮತ್ತು ಖುಷಿಯ ಅನುಭವ ಮಾಡಿ. स्लोगन सिद्धि स्वरूप बनने के लिए हर संकल्प में पुण्य और बोल में दुआएं जमा करते चलो. ಸಿದ್ಧಿ ಸ್ವರೂಪರಾಗಲು ಪ್ರತಿ ಸಂಕಲ್ಪದಲ್ಲಿ ಪುಣ್ಯ ಮತ್ತು ಮಾತಿನಲ್ಲಿ ಆಶೀರ್ವಾದವನ್ನು ಜಮಾ ಮಾಡುತ್ತಾ ಹೋಗಿರಿ. ಆವಾಗ ನಾವೇನಾಗ್ಬೋದು? ಸಿದ್ಧಿ ಸ್ವರೂಪರು. ನಾವು ಮಾಡಿದ ಸಂಕಲ್ಪ, ನಾವಾಡಿದ ಮಾತು ಸಿದ್ಧಿ ಆಗ್ಬೇಕಾದ್ರೆ, ಸಿದ್ಧಿ ಸ್ವರೂಪರಾಗಬೇಕಾದ್ರೆ ಪ್ರತಿ ಸಂಕಲ್ಪದಲ್ಲಿ ಪುಣ್ಯ ಇರಬೇಕು, ಪುಣ್ಯ ಜಮಾ ಮಾಡ್ಕೊಳ್ಬೇಕು, ಪುಣ್ಯದ ಸಂಕಲ್ಪನೆ ಮಾಡಬೇಕು. ಮಾತಿನಲ್ಲಿ ಏನ್ ಜಮಾ ಆಗ್ಬೇಕು? ಆಶೀರ್ವಾದಗಳು ಜಮಾ ಮಾಡ್ಕೊಳ್ತಾ ಇರಬೇಕು. ಆವಾಗ ನಾವು ಸಿದ್ಧಿ ಸ್ವರೂಪರಾಗಲು ಸಾಧ್ಯವಿದೆ. ಓಂ ಶಾಂತಿ. ಓಂ ಶಾಂತಿ. ಈಗ ಬನ್ನಿ ಕೆಲವು ಕ್ಷಣ ಕಾಲ ಆಂತರಿಕ ಯಾತ್ರೆಯನ್ನ ಆರಂಭಿಸೋಣ. ಮನಸ್ಸು ಪ್ರಶಾಂತವಾಗಿರಲಿ. ಬಹಳ ಅಮೂಲ್ಯವಾಗಿರುವಂತಹ ಈ ಶರೀರ, ಇದಕ್ಕೆ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡಿ. ಕಾಲ ತುದಿಯಿಂದ ತಲೆಯ ಭಾಗದವರೆಗೂ ಈ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ, ರಿಲ್ಯಾಕ್ಸ್. ಮನಸ್ಸು ಪ್ರಶಾಂತವಾಗಿದೆ. ಯಾವ ಗೊಂದಲ ಬೇಡ. ದುಃಖ, ಅಶಾಂತಿ, ನೋವು, ಬೇಜಾರು, ಬೇಸರ ಎಲ್ಲದಕ್ಕೂ ಪೂರ್ಣ ವಿರಾಮ ಹಾಕಿ ಸಂಪೂರ್ಣ ಮನಸ್ಸು ಹಗೂರವಾಗಿರಲಿ. ಈ ದೇಹವೆಂಬ ಮನೆಯಲ್ಲಿ ನನ್ನ ಆತ್ಮ ಯಜಮಾನ, ಮಾಲೀಕ. ನನ್ನ ಆತ್ಮ ಜ್ಯೋತಿ ಪರಿಶುದ್ಧ ಜ್ಯೋತಿ. ಮಾಡುವ ಒಂದೊಂದು ಆಲೋಚನೆಗಳು ಪರಿಶುದ್ಧವಾಗಿರಲಿ. ಶ್ರೇಷ್ಠ ಸಂಕಲ್ಪ, ಶಕ್ತಿಶಾಲಿ ಸ್ಥಿತಿ ಇರಲಿ. ಒಂದು ಕ್ಷಣ ತಮ್ಮನ್ನು ತಾವು ನೋಡಿಕೊಳ್ಳಿ. ಸ್ವಯಂನ ಬಗ್ಗೆ ಶ್ರೇಷ್ಠ ಚಿಂತನೆಯನ್ನು ಮಾಡಿ. ನಾವು ಮಾಡುವ ಒಂದೊಂದು ಶುಭ ಸಂಕಲ್ಪ ಮೊದಲು ಸ್ವಯಂನ ಬಗ್ಗೆ ಇರಲಿ.
ನಾನೆಂತಹ ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ, ಸರ್ವಶಕ್ತಿವಂತ ಪರಮಾತ್ಮನ ಸಂತಾನ, ಶಕ್ತಿ ಸ್ವರೂಪ ಆತ್ಮ ಜ್ಯೋತಿ ನಾನು. ಜ್ಞಾನ ಸಂಪನ್ನ ಜ್ಯೋತಿ. ಎಂತಹ ಸತ್ಯ ಜ್ಞಾನ ನನಗೆ ದೊರಕಿದೆ. ನಾನೆಂತಹ ಸೌಭಾಗ್ಯಶಾಲಿ ಆತ್ಮ. ಸ್ವಯಂನ ಪ್ರತಿಯಾಗಿ ಶುದ್ಧ ಭಾವನೆ ಇರಲಿ. ಇಲ್ಲಿಯವರೆಗೂ ನನ್ನ ಜೀವನದಲ್ಲಿ ಏನೆಲ್ಲ ಸಮಯ ಘಟನೆಗಳು ಘಟಿಸಿ ಹೋಗಿದೆಯೋ ಎಲ್ಲವೂ ಸಹ ಒಳ್ಳೆಯದೇ ಆಗಿದೆ. ಏನು ಕಳೆದು ಹೋಗಿದೆಯೋ, ಘಟಿಸಿ ಹೋಗಿದೆಯೋ ಅದರಲ್ಲಿ ಕಲ್ಯಾಣವಿದೆ. ಈಗ ನನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ಅದು ಸಹ ಒಳ್ಳೆಯದಕ್ಕೆ ಆಗಲಿದೆ. ಸ್ವಯಂನ ಪ್ರತಿಯಾಗಿ ಶ್ರೇಷ್ಠ ಭಾವನೆ, ಶುದ್ಧ ಭಾವನೆ ಇರಲಿ. ಮುಂದೆ ಏನಾಗಲಿದೆಯೋ ಅದು ಸಹ ಒಳ್ಳೆಯದೇ ಆಗಲಿದೆ, ಕಲ್ಯಾಣವೇ ಇದೆ. ಈ ರೀತಿ ಸ್ವಯಂನ ಪ್ರತಿಯಾಗಿ ಶ್ರೇಷ್ಠ ಸಂಕಲ್ಪ, ಶುಭ ಭಾವನೆ, ಶುದ್ಧ ಭಾವನೆ ಇರಲಿ. ಒಂದು ಕ್ಷಣ ಮನಸ್ಸಿನ ಮುಖವನ್ನು ಜಗತ್ತಿನತ್ತ ತಿರುಗಿಸಿರಿ. ವಿಶ್ವ ಎನ್ನುವಂತಹ ವಿಶಾಲವಾದ ಪರಿವಾರ, ವಸುದೈವ ಕುಟುಂಬಕಂ, ವಿಶ್ವದ ಮೂಲೆ ಮೂಲೆಗೂ ಇರುವಂತಹ ಅನೇಕ ಆತ್ಮ ಜ್ಯೋತಿಗಳನ್ನು ನೋಡಿ. ಎಷ್ಟೆಲ್ಲ ದುಃಖಿ, ಅಶಾಂತ ಆತ್ಮರಿದ್ದಾರೆ. ಕಾಯಿಲೆಗಳು, ನೋವಿನಿಂದ ದುಃಖದಲ್ಲಿದ್ದಾರೆ. ಆ ಎಲ್ಲ ಮನುಷ್ಯಾತ್ಮರಿಗೂ ತಮ್ಮ ಶಕ್ತಿಶಾಲಿ, ಶುದ್ಧ, ಶುಭ ಭಾವನೆಗಳ ಪ್ರಕಂಪನಗಳಿಂದ ಶಾಂತಿ, ಶಕ್ತಿಯನ್ನು ಹರಡಿಸಿ ವಿಶ್ವದ ಸರ್ವ ಮನುಷ್ಯಾತ್ಮರು ಸದಾ ಶಾಂತಿಯಲ್ಲಿರಲಿ, ಸುಖಿಯಾಗಿರಲಿ, ಸರ್ವರಿಗೂ ಮಂಗಳವಾಗಲಿ, ಸರ್ವರು ಆರೋಗ್ಯವಂತರಾಗಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಈ ರೀತಿ ಪ್ರತಿನಿತ್ಯ ದಿನದಲ್ಲಿ ಒಂದು 5 ನಿಮಿಷ ಅಥವಾ 10 ನಿಮಿಷನಾದರೂ ಒಂದು ಸ್ವಯಂನ ಪ್ರತಿಯಾಗಿ ಶುಭ ಭಾವನೆ, ಶ್ರೇಷ್ಠ ಭಾವನೆ, ಶುದ್ಧ ಭಾವನೆಯನ್ನು ಇಡುವಂತಹ ಅಭ್ಯಾಸ. ಮತ್ತೊಂದು, ನಮ್ಮ ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಪರಿಶುದ್ಧವಾದ ವೈಬ್ರೇಷನ್ಸ್ನಿಂದ ಜಗತ್ತಿನ ಆತ್ಮರಿಗೆ ಸುಖ, ಶಾಂತಿಯ ದಾನವನ್ನು ಮಾಡುವುದು. ಇದು ಅತ್ಯಂತ ಶ್ರೇಷ್ಠವಾದ ಸೇವೆ, ಮಹತ್ತರವಾದಂತಹ ಸೇವೆ ಇದು. ಈ ಸೇವೆ ಅನೇಕ ಆತ್ಮರ ಆಶೀರ್ವಾದವನ್ನು ಜಮಾ ಮಾಡಿಕೊಳ್ಳುವಂತಹ ಒಂದು ವಿಧಿ. ಈ ಅಭ್ಯಾಸವನ್ನು ಮುಂದುವರಿಸೋಣ. ಓಂ ಶಾಂತಿ. सांसों की माला में जिसकी यादें हैं पिरोई, सांसों की माला में जिसकी यादें हैं पिरोई, मेरे तो शिव बाबा एक दोस्त
बाबा ही संसार मेरा, दुनिया मेरी वो ही। बाबा ही संसार मेरा, दुनिया मेरी वो ही। मेरे तो शिव बाबा, एक दूसरो न कोई। मेरे तो शिव बाबा, एक दूसरो न कोई। एक उसी से दिल का रिश्ता, एक उसी से नाता है। एक उसी से दिल का रिश्ता, एक उसी से नाता है। इन नैनों को सिवा शिव के और नजर न आता है। इन नैनों को सिवा शिव के और नजर न आता है। माता पिता शिक्षक